ನಾಲಿಗೆ ಹೊರಡಿ
ಮುಗಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನನು ತಾಯಿ. ನಾಳೆಗೆ ಹೊರಳಿ ಮುಡಿಯದಮ್ಮ ನಿನ್ನ ಗಾನವ ಪಾಡಲು. ಶರಣಾಗತ ವರದೇವಿ ಕರುಣ ಸದಯೇ. ಸುರವರ ಪೂಜಿಕೆಯೇ ಕರವೀರ ಪುರಾಣಿಲಯೇ. ದುರಿತ ನಿವಾರಿಣಿ ಭವಭಯಹಾರಿಣಿ. ದುರಿತ ನಿವಾರಿಣಿ ಭವಭಯಹಾರಿಣಿ ಮಂಗಳದಾಯಿನಿ ನಾರಾಯಣಿ. ನಾಲಿಗೆ ಹೊರಳಿ ಮುಡಿಯದಮ್ಮ ನಿನ್ನ ಗಾನವ ಪಾಡಲು. ಕನ್ನಡ ಪಣಿಗಿಣಿ ಪದ್ಮಾಸಿನಿ ಹರಿರಾಣಿ. ಪದ್ಮಗದ ಪಾಣಿ ಪರಮ ಗುಣ ಸುಗುಣಿ. ಇಂದಿರ ನಯನೆ ಚಂದಿರ ವದನೆ. ಇಂದಿರ ನಯನೆ ಚಂದಿರ ವದನೆ ಅನುಪಮ ಸುಂದರಿ ನಾರಾಯಣಿ. ನಾಳೆಗೆ ಹೊರಳಿ ಮುಗಿಯದಮ್ಮ ನಿನ್ನ ಗಾನವ ಪಾಡಲು. ಕನಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ. ಧರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು. ಸಂಕಟ ಹರಿಸುವ ವೆಂಕಟರಮಣಿ. ಸಂಕಟ ಹರಿಸುವ ವೆಂಕಟರಮಣಿ ಆತಪರಾಯಣಿ ನಾರಾಯಣಿ. ನಾಳೆಗೆ ಹೊರಳಿ ಮುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯೇ. ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ವೆಂಕಟೇಶ ಶ್ರೀನಿವಾಸ ವೆಂಕಟೇಶ ಶೇಷಾಚಲಾನಂದ
ನಿಲಯ ಶೇಷಾಚಲ ನಿಲಯ ವೆಂಕಟೇಶ ಶ್ರೀನಿವಾಸ ವೆಂಕಟೇಶ ಶ್ರೀನಿವಾಸ ಶೇಷಾಚಲ ನಿಲಯ ಶೇಷಾಚಲ ನಿಲಯ ಪದ್ಮಿನಿ ವಲ್ಲಭ ಪುರುಷೋತ್ತಮ ದೇವಕಿ ನಂದನ ದಾಮೋದರ ಪದ್ಮಿನಿ ವಲ್ಲಭ ಪುರುಷೋತ್ತಮ ದೇವಕಿ ನಂದನ ದಾಮೋದರ ದಾಮೋದರ ತಿರುಮಲ ವಾಸ ನಮೋ ಶ್ರೀನಿವಾಸ ಶೇಷಾಚಲ ನಿಲಯ ಶೇಷಾಚಲ ನಿಲಯ ವೆಂಕಟೇಶ ಶ್ರೀನಿವಾಸ ಶೇಷಾಚಲ ನಿಲಯ ಶೇಷಾಚಲ ನಿಲಯ ಪರಬ್ರಹ್ಮ ರೂಪ ಜಗದೀಶ್ವರ ದೀನ ಜಗ ಮಂದಾರ ಗೋಪೀಶ್ವರ ಪರಬ್ರಹ್ಮ ರೂಪ ಜಗದೀಶ್ವರ ದೀನ ಜಗ ಮಂದಾರ ಗೋಪೀಶ್ವರ ದೀನ ಜಗ ಮಂದಾರ ಗೋಪೀಶ್ವರ ಸಪ್ತಗಿರಿವಾಸ ನಮೋ ವೆಂಕಟೇಶ ಶೇಷಾಚಲ ನಿಲಯ ಶೇಷಾಚಲ ನಿಲಯ ವೆಂಕಟೇಶ ಶ್ರೀನಿವಾಸ ಶೇಷಾಚಲ ನಿಲಯ ಶೇಷಾಚಲ ನಿಲಯ ಶೇಷಾಚಲ ನಿಲಯ ಶೇಷಾಚಲ ನಿಲಯ ರಾಮ 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 ಜಯ ರಾಮ 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 ಜಯ ರಾಮ 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 दशरथ नंदन राम 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 दशमुख मर्दन राम 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 दशरथ
दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 जय राम 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 अनाथ रक्षक राम 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 आपद बांधव राम 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 अनाथ रक्षक राम 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 आपद बांधव राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 जय राम 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 दशरथ नंदन राम 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 दशमुख मर्दन राम 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 जय राम 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 जय राम 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 ಹರಿ ಓಂ. ಅತಿಥಿ ಅಭ್ಯಾಗತರನ್ನು ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡಬೇಕಾಗಿ ಈಗ ಅತಿಥಿ ಅಭ್ಯಾಗತರ ಆಸನ ಸ್ವೀಕಾರ. ಮಧ್ಯದಲ್ಲಿ ಶ್ರೀ ಜಯಂತ್ ಗಾಯಕಿ ಸರ್ ಅವರು, ಕಾರ್ಯದರ್ಶಿಯವರು ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳು. ಈ ಒಂದು ಸೌಖ್ಯವನ್ನ ಪರಿಕದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದೀರಿ. ಮುಖ್ಯ ಅತಿಥಿಗಳು ಈಗಾಗಲೇ ಆಸನವನ್ನು ಸ್ವೀಕಾರ ಮಾಡಿದ್ದಾರೆ. ಸಂಪ್ರದಾಯದ ಪ್ರಕಾರ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಡೆಸಿಕೊಡುವವರು ರೂಪಶ್ರೀ, ಅರುಣ ಮತ್ತೆ ಸ್ವಾತಿ.
जय 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 विनायक जय शुभ मंगलदायक जय 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 विनायक जय शुभ मंगलदायक मंगलमूर्ति विनायक मंगलमूर्ति विनायक मातंगवदना सर्वविघ्न निवारणा मातंगवदना सर्वविघ्न निवारणा पार्वती नंदना नमो नमो गजानन पार्वती नंदना नमो नमो गजानन जय 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 विनायक जय शुभ मंगलदायक जय शुभ मंगलदायक जय शुभ मंगलदायक ಮುಂದೆ ಪ್ರಸ್ತಾವನೆ ಮತ್ತೆ ಸ್ವಾಗತ ವ್ಯವಸ್ಥಾಪಕರಿಂದ. ಈ ದಿನ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಲಿಕ್ಕೆ ಆಲೋಚನೆ ಮಾಡಿದಾಗ ಇದರ ರೂವಾರಿಗಳು ನಮ್ಮ ಕಾರ್ಯದರ್ಶಿಗಳು. ಈ ಕಾರ್ಯಕ್ರಮವನ್ನು ನಾವು ಹೇಗೆ ಆಯೋಜನೆ ಮಾಡ್ತೇವೆ ಅಂದರೆ, ಈಗ ಸಾಧಕರು ನೀವು 200-250 ಜನ ಇದ್ದೀರಿ. ಅನೇಕ ವಿಭಾಗಗಳಲ್ಲಿ ಭಾರತ ದೇಶದ ಅನೇಕ ಕಡೆಗಳಿಂದ ಈ ಸೌಖ್ಯವನಕ್ಕೆ ಸಾಧಕರಾಗಿ ಬರ್ತೀರಿ. ನಾವು ಬೇರೆ ಬೇರೆ ಕಲಾವಿದರನ್ನು ಗುರುತಿಸಿ ಈ ವೇದಿಕೆಯಲ್ಲಿ ನಾವು ಅನೇಕ ನೂರಾರು ಕಾರ್ಯಕ್ರಮಗಳನ್ನು ಮಾಡಿರ್ತೇವೆ. ಈ ಕಾರ್ಯಕ್ರಮ ಮಾಡುವ ಈ ವೇದಿಕೆಯಲ್ಲಿ ಏನೋ ಒಂದು ವೈಬ್ರೇಷನ್ ಇದೆ. 2007ನೇ ಇಸ್ವಿಯಿಂದ ಈ ಆಸ್ಪತ್ರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಆರಂಭವಾದ ಮೇಲೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಪೂಜ್ಯ ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಈ ಆಸ್ಪತ್ರೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ ನಂತರ ಭಾರತ ದೇಶದ ವಿವಿಧ ವಿಭಾಗಗಳಲ್ಲಿ ವಿವಿಧ ಸಾಹಿತಿಗಳಿರ್ಬೋದು, ಕಲಾವಿದರಿರ್ಬೋದು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಚಿಂತನೆ ಮಾಡಿದಾಗ ನಮ್ಮ ಕಾರ್ಯದರ್ಶಿಯವರು ಒಂದು ಯೋಜನೆಯನ್ನು ಕೊಟ್ಟರು. ಡಾಕ್ಟರ್ ಜಯಂತ್ ಕಾಯ್ಕಿಣಿ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಯಾವ ದಿವಸ ಆಯೋಜನೆ ಮಾಡಬೇಕಂತ ಹೇಳಿದಾಗ ಕಿಕ್ಕಿರಿದು ಈಗಾಗಲೇ 250 ಜನ ಸಾಧಕರಿದ್ದೀರಿ. ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಯೋಚನೆ ಮಾಡಿದಾಗ ಈ ದಿನ ನಮಗೆ ಸೂಕ್ತ ಅಂತ ಕಂಡು ಬಂತು. ಈ ವೇದಿಕೆಯಲ್ಲಿ ಇದರ ಮೊದಲು ಅನೇಕ ಕಲಾವಿದರು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಅದರ ಒಂದು ಸಣ್ಣ ಪರಿಚಯ. ಖ್ಯಾತ ಕಲಾವಿದರಾದ ರಘು ದೀಕ್ಷಿತ್ ಅವರು ಬಂದು 10 ದಿವಸ ಚಿಕಿತ್ಸೆಯನ್ನು ಪಡೆದು ಕೂಡ ಈ ಕಾರ್ಯಕ್ರಮ ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡದ ಹೆಸರಾಂತ ಭರತನಾಟ್ಯ ಕಲಾವಿದೆ ವೈಜಯಂತಿಕಾ ಶ್ರೀಮತಿ ಮಗಳು, ಪದ್ಮಶ್ರೀ ಪುರಸ್ಕೃತ ನಮ್ಮ ಬಡಗುತಿಟ್ಟಿನ ಹೆಸರಾಂತ ಯಕ್ಷಗಾನ ಕಲಾವಿದರಾದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು 2 ಬಾರಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ರಾಘವೇಂದ್ರ ಜನ್ಸಾಲೆ ಖ್ಯಾತ ಭಾಗವತರು ಹಾಗೂ ಪಟ್ಲ ಸತೀಶ್ ಶೆಟ್ಟಿಯವರು, ಪಲ್ಲವಿ ಜೋಶಿಯವರು, ಖ್ಯಾತ ಜಾದೂಗಾರರಾದ ಕುದ್ರೋಳಿ ಗಣೇಶ್ ಅವರು ಈ ಆಸ್ಪತ್ರೆಯಲ್ಲಿ ಸಾಧಕರಾಗಿದ್ದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಮಾನ್ಯ ಕಾರ್ಯದರ್ಶಿಯವರು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಧ್ಯಾಹ್ನವೇ ನಮ್ಮೊಂದಿಗೆ ಬಂದು ಉಪಸ್ಥಿತರಿದ್ದು ಈ ಶುಭ ಸಂಜೆಯಲ್ಲಿ ನಮ್ಮೊಂದಿಗೆ ಇಂದಿನ ಶೀರ್ಷಿಕೆಯ ಸೌಖ್ಯ ಸಾಹಿತ್ಯಧಾರೆಯ ಕಾರ್ಯಕ್ರಮವನ್ನು ನೀಡಲು ಬಂದಿರುವಂಥ ಹೆಸರಾಂತ ಕನ್ನಡದ ಸಾಹಿತಿ, ಚಿತ್ರರಂಗ, ಟಿವಿ ಮಾಧ್ಯಮಗಳ ಕಲಾವಿದರು ಹಾಗೂ ಮುಖ್ಯವಾಗಿ ಮುಂಗಾರು ಮಳೆ ಖ್ಯಾತಿಯ ಶ್ರೀ ಜಯಂತ್ ಕಾಯ್ಕಿಣಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಬಗ್ಗೆ ಹೇಳುವುದಾದರೆ, ಕವಿಯಾಗಿ ಕನ್ನಡ ಸಾಹಿತ್ಯ, ಚಿತ್ರರಂಗ, ಟಿವಿ ಮಾಧ್ಯಮಗಳಲ್ಲಿ ಕ್ರಿಯಾಶೀಲರಾಗಿ, ಒಬ್ಬ ಕವಿಯಾಗಿ, ಚಿತ್ರ ಸಾಹಿತಿಯಾಗಿ, ಸಂಭಾಷಣಾಕಾರರಾಗಿ, ಗೀತ ರಚನೆಕಾರರಾಗಿ, ನಾಟಕ ರಚನೆ ಮೇಲಾಗಿ ಪತ್ರಕರ್ತರಾಗಿಯೂ ಅದ್ಭುತ ಅಂಕಣ ಸಾಹಿತ್ಯವನ್ನು ಕೂಡ ಇವರು ರಚಿಸಿರುತ್ತಾರೆ.
ಇವರ ಹುಟ್ಟೂರು ನಮ್ಮ ಉತ್ತರ ಕರ್ನಾಟಕದ ಗೋಕರ್ಣ. ಇವರ ಪ್ರಥಮ ಕವನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಲ್ಲಿಂದ 4 ಬಾರಿ ಈ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. ಹಾಗೆಯೇ ದಕ್ಷಿಣ ಏಷ್ಯಾ ಸಾಹಿತ್ಯ ಪುರಸ್ಕಾರ, ದಿನಕರ ದೇಸಾಯಿ ಕಾವ್ಯ ಪ್ರಶಸ್ತಿ, ಕಡೆಂಗೋಲ್ಡು ಕಾವ್ಯ ಪ್ರಶಸ್ತಿ, ಕಸ್ತೂರಿ ಶ್ರೀಗಂಧ, ಪಾಂಚಜನ್ಯ, ಆರ್ಯಭಟ, ಚಾಣಕ್ಯ ಹಾಗೂ ಪತ್ರಿಕಾ ರಂಗದ ಪ್ರಶಸ್ತಿ, ಕುಸುಮಾಗ್ರಜ ರಾಷ್ಟ್ರೀಯ ಪ್ರಶಸ್ತಿ, ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಫಿಲ್ಮ್ ಫೇರ್ ಪ್ರಶಸ್ತಿ, ಹೀಗೆ ಅಸಂಖ್ಯಾತ ಪ್ರಶಸ್ತಿಗಳನ್ನು ಪಡೆದಿರುವಂಥ ಶ್ರೀಯುತ ಜಯಂತ್ ಗೌರೀಶ್ ಕಾಯ್ಕಿಣಿ ಇವರು ನಮ್ಮೊಂದಿಗೆ ಇವತ್ತು ಸೌಖ್ಯ ಸಾಹಿತ್ಯ ಧಾರೆ ಎರೆಯಲು ನಮ್ಮೊಂದಿಗೆ ಬಂದು ಈಗ ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಾದರಗಳಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾರೆ. ಆಸ್ಪತ್ರೆಯ ಸ್ಥಾನಿಕ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶೋಭಿ ಶೆಟ್ಟಿ ಅವರು ಹೂ ನೀಡುವ ಮುಖೇನ ಅವರನ್ನು ಸ್ವಾಗತ ಮಾಡಬೇಕಾಗಿ ಈ ಕಾಯ್ಕಿಣಿಯವರ ಶ್ರೀಮತಿ ಕಾಯ್ಕಿಣಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮ ಅತ್ಯಂತ ಗೌರವಾದರಗಳಿಂದ ಸ್ವಾಗತ ಮಾಡ್ತಾನೆ. ಅವರನ್ನು ಡಾಕ್ಟರ್ ಅಂಜಲಿಯವರು ಹೂ ನೀಡುವ ಮುಖೇನ ಗೌರವ ಅರ್ಪಣೆ ಮಾಡಬೇಕಾಗಿ ಧನ್ಯವಾದಗಳು. ಇನ್ನೊಬ್ಬರು ನಮ್ಮ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಮಾನ್ಯ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ್ ಸರ್ ಅವರು ಈ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿ ಕಳೆದ 25 ವರ್ಷಗಳಿಂದ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರೊಂದಿಗೆ ಹಗಲು ಕೊಟ್ಟು ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸೀತಾರಾಮ್ ಸರ್ ಅವರು ನಮ್ಮ ಸಂಸ್ಥೆಯ ಅಡಿಯಲ್ಲಿ 350 ಹಾಸಿಗೆಗಳ 2 ಆಸ್ಪತ್ರೆ, ವಿವಿಧ ಕಡೆ ಕಲ್ಯಾಣ ಮಂಟಪಗಳು, ಮಾರಲ್ ಎಜುಕೇಷನ್ ಟ್ರಸ್ಟ್ ಹಾಗೂ ಕರ್ನಾಟಕ ಜಿಲ್ಲೆಯ 10 ಕಡೆ OP ಯೂನಿಟ್ಗಳು ಸೇರಿ ಅದರ ಎಲ್ಲ ಕಾರ್ಯದರ್ಶಿಯಾಗಿ ಕಳೆದ 25 ವರ್ಷಗಳಿಂದ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಸಂಸ್ಥೆಯನ್ನು ಬೆಳೆಸುತ್ತಾ ಎಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬಾಗಿ ಈ ಕಾರ್ಯಕ್ರಮ ಮಾಡುವವರೇ ನನ್ನ ನಂತರ ಕೇಳಿದರು, ನೀನು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಧೈರ್ಯ ಕೊಟ್ಟರೆ ನಾನು ಬ್ಯಾಂಕ್ ಕಾಯ್ಕಿನಿ ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ನೀವು ಧೈರ್ಯಕ್ಕೆ ನೀವು ಹಿಂದೆ ಇದ್ರೆ ನಾನು ಮಾಡಿಸ್ತೇನೆ ಅಂತ ಹೇಳಿದೆ. ಹಾಗೆ ಈ ಕಾರ್ಯಕ್ರಮ ಇವತ್ತು ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮಗಳ ಬೆನ್ನೆಲುಬು ಮಾನ್ಯ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ್ ಸರ್ ಅವರನ್ನು ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಮಾಡ್ತೇನೆ. ಅವರನ್ನು ಡಾಕ್ಟರ್ ಪೂಜಾ ಇವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕಾಗುತ್ತೆ. ಧನ್ಯವಾದಗಳು. ಇನ್ನೊಬ್ಬರು ನಮ್ಮ ವೇದಿಕೆಯಲ್ಲಿರುವ ಮುಖ್ಯ ವಿದ್ಯಾಧಿಕಾರಿ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ನಮ್ಮ ಸಂಸ್ಥೆಯಲ್ಲಿ ಉಜಿರೆ ಕಾಲೇಜಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡಿ ಪ್ರಪಂಚದ ವಿವಿಧ ಕಡೆ ತನ್ನ ವೃತ್ತಿಯನ್ನು ಮಾಡಿ ಕೂಡ ಕಡೆಗೆ ಮಾತೃ ಸಂಸ್ಥೆಯಾದ ಧರ್ಮಸ್ಥಳ ಸಂಸ್ಥೆಗೆ ಬಂದು ಕಳೆದ 7 ವರ್ಷಗಳಿಂದ ಪರಿಕ ಸೌಖ್ಯಮದಲ್ಲಿ ಕಾರ್ಯನಿರ್ವಹಿಸಿ ಕಳೆದ 6 ತಿಂಗಳ ಮುಂಚೆ ಜನವರಿಯಿಂದ ಮುಖ್ಯ ವೈದ್ಯಾಧಿಕಾರಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಮಾಡುತ್ತಿರುವ ಹಾಗೂ ಸಾಧಕರನ್ನು ಅತ್ಯುತ್ತಮವಾಗಿ ನೋಡಿ ಅವರಿಗೆ ಬೇಕಾದ ಚಿಕಿತ್ಸೆಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿರುವ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅವರನ್ನು ಡಾಕ್ಟರ್
ಹರ್ಷಿತಾ ಮೇಡಮ್ ಅವರು ಹೂ ನೀಡುವ ಮುಖೇನ ಸ್ವಾಗತ ಮಾಡಬೇಕಾಗಿ ವಿನಂತಿ. ಇಲ್ಲಿ ಉಪಸ್ಥಿತಿರುವ ಸಾಧಕರು, ನೀವು ಅನೇಕ ಕ್ಷೇತ್ರಗಳಲ್ಲಿ ಗಣ್ಯಾತಿ ಗಣ್ಯರು ಇದ್ದೀರಿ. ನೀವು ಸಾಧಕರಾಗಿ ಬರುವಾಗ ನೀವು ಯಾವ ಕ್ಷೇತ್ರದಲ್ಲಿ ಗಣ್ಯರಿದ್ದೀರಿ ಅಂತ ನಮಗೆ ಗೊತ್ತಾಗುವುದಿಲ್ಲ, ಆದರೂ ನೀವು ಹೇಳುವುದಿಲ್ಲ. ನೀವು ಸಾಧಕರಾಗಿ ಬರುವವರು. ಅನೇಕ ಸೆಲೆಬ್ರಿಟಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ಸಂಸ್ಥೆಗೆ ಒಳಪಟ್ಟ ಹತ್ತಿರದಲ್ಲಿರುವ ನಮ್ಮ ದೇವಸ್ಥಾನದ ವಠಾರದಲ್ಲಿ ಬೆಳಗಿನ ಯೋಗವನ್ನು ಓಪನ್ ಏರಿಯಾದಲ್ಲಿ ಮಾಡಿ ಅತ್ಯಂತ ಉಲ್ಲಾಸದಿಂದ ಇದ್ದೀರಂತ ನಾನು ಭಾವಿಸಿದ್ದೇನೆ. ಇದ್ದೀರಿ ಅಂತ ನಾನು ಕೂಡ ಎಣಿಸ್ತೇನೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯ ಸಾಧಕರಿಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಲ್ಲುವರು ನಮ್ಮ ವೈದ್ಯ ತಂಡದವರು ಹಾಗೂ ಹಿರಿಯ ವೈದ್ಯರು ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮೊಂದಿಗೆ ಪ್ರೋತ್ಸಾಹ ಮಾಡುತ್ತಿರುವ ಎಲ್ಲ ವೈದ್ಯ ಬಂಧುಗಳಿಗೂ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತೇನೆ. ನನ್ನ ಎಲ್ಲ ಕೆಲಸಗಳಲ್ಲೂ ಮತ್ತೊಮ್ಮೆ ಬೆನ್ನೆಲುಬಾಗಿ ನಿಲ್ಲುವರು ನಮ್ಮ ಆಡಳಿತ ವಿಭಾಗದವರು, ಅವರಿಗೂ ಪ್ರೀತಿಯ ಸ್ವಾಗತ. ಈ ಆಸ್ಪತ್ರೆಯ ಮುಖ್ಯ ಎಡಬಲ ಕೈ ಇದ್ದಾಗೆ ದೇವತೆಯರು ಮತ್ತು ದೇವರು ಅಂತ ನಾವು ಹೇಳ್ತೇವೆ. ನಮ್ಮ ನೆಚ್ಚಿನ ಸಿಬ್ಬಂದಿಗಳು ಈಗ ಇದರಲ್ಲಿ ಆಸೀನರಾಗಿದ್ದಾರೆ. ಈ ತಪ್ಪಾಲೆಯಲ್ಲಿ ಗೊತ್ತಾಗ್ತದೆ ಧನ್ಯವಾದಗಳು. ನಿಮ್ಮ ಚಪ್ಪಾಳೆಯಲ್ಲಿ ಗೊತ್ತಾಗ್ತದೆ ನಾನು ಹೇಳಿದ ವಾಕ್ಯಕ್ಕೆ ಖಂಡಿತವಾಗಿ ನೀವು ರುಜು ಕೊಟ್ಟಿದ್ದೀರಿ. ದೇವರು ಮತ್ತು ದೇವತೆಯರು ಅಂತ ಹೇಳಿದ್ದಕ್ಕೆ ಖಂಡಿತವಾಗಿರೋರು ದೇವರು ಮತ್ತು ದೇವತೆಯರು. ಈ ಸಂಸ್ಥೆಗೆ ಹೆಸರು ಬರಲಿಕ್ಕೆ ಅವರೇ ಕಾರಣ. ಅವರನ್ನು ನಮ್ಮ ನೆಚ್ಚಿನ ಸಿಬ್ಬಂದಿಗಳು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಮಾಧ್ಯಮ ಬಂಧುಗಳಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನ್ಯೂಸ್ ಚಾನಲ್ ಅವರು ನಮಗೆ ಮಾಧ್ಯಮ ಪ್ರೋತ್ಸಾಹಕರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮಾನ್ಯ ಕಾರ್ಯದರ್ಶಿ ಒಟ್ಟಿಗೆ ಉಜಿರೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನೆರೆದಿರುವ ಎಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಮುಂದಿನ ಕಾರ್ಯಕ್ರಮ ಮುಖ್ಯ ಕೇಂದ್ರ ಬಿಂದು ನಮ್ಮ ಇವತ್ತಿನ ಮುಖ್ಯ ಅಭ್ಯಾಗತರು ಸೌಖ್ಯ ಸಾಹಿತ್ಯ ದಾರಿಯಾಗಿ ಎರೆಯಲಿಕ್ಕೆ ನಮ್ಮೊಂದಿಗೆ ಬಂದಿರುವಂಥ ಉಪಸ್ಥಿತರಿರುವ ಗೌರವಾನ್ವಿತ ಡಾಕ್ಟರ್ ಜಯಂತ್ ಗೌರೀಶ್ ಕಾಯ್ಕಿಣಿ ಅವರಿಂದ ವೇದಿಕೆ ಅವರಿಗೆ ಸೌಖ್ಯ ಸಾಹಿತ್ಯ ದಾರಿ. ತುಂಬ ಖುಷಿಯಲ್ಲಿದ್ದೀರಿ, ನಗನಗ್ತಾ ಇದ್ದೀರಿ. ಹೀಗೆ ನಗನಗ್ತಾ ನೀವು ಇರಬೇಕು, ಖುಷಿಯಲ್ಲಿರಬೇಕು. ಬಂದ ತಕ್ಷಣ ನನಗೆ ತುಂಬ ಖುಷಿ ಆಯಿತು ಈ ಹಂಚಿನ ಮಾಡು ನೋಡಿ. ಈ ಹಂಚಿನ ಮಾಡು, ಅದರಲ್ಲಿ ಬರುವ ಬಿಸಿಲು ಕೋಲು, ಇವೆಲ್ಲ ನಮ್ಮನ್ನು ನಮ್ಮ ಬಾಲ್ಯಕ್ಕೆ, ಎಳೆಯ ಜನಗಳಿಗೆ ಕರ್ಕೊಂಡು ಹೋಗ್ತದೆ. ಇಲ್ಲಿ ನೀವೆಲ್ಲ ನಿಮ್ಮ ಯೋಗದ ಬೇರೆ ಬೇರೆ ಘಟ್ಟದಲ್ಲಿ ಇರುವಂಥ ಜನರಿದ್ದೀರಿ ಅಂತ ಹೇಳಿದರು. ನನಗೆ ನಾನು ಬರೆದಿರೋ ಒಂದು ಹಾಡಿನ ಒಂದು ಸಾಲು ನೆನಪಾಯಿತು ನನಗೆ. ನಿಮ್ಮಲ್ಲಿ ಕೆಲವರಿಗಾದರೂ ಆ ಹಾಡು ನೆನಪಿರ್ಬೋದು, ಬಹುಶಃ ಪರಮಾತ್ಮ ಚಿತ್ರದಿರಬೇಕು ಅದು. ನಿನ್ನ ಕಣ್ಣಿಗಂತೂ ಈಗ ನಿರುಪಯೋಗಿ ಈಗಲೂ, ನಿನ್ನ ಕಣ್ಣಿಗಂತೂ ಈಗ ನಿರುಪಯೋಗಿ ಈಗಲೂ, ಬೇರೆ ಏನು ಬೇಕು ಹೇಳು ಪ್ರೇಮಯೋಗಿಯಾಗಲು. ಸೊ ಪ್ರೇಮಯೋಗವೂ ಕೂಡ ಒಂದು ಯೋಗವೇ. ನಿರುಪಯೋಗ, ಪ್ರೇಮಯೋಗ, ಈ ಥರ ಶಬ್ದಗಳೊಡನೆ ಆಟ ಆಡೋದೇ ನಮ್ಮ ಕೆಲಸ. ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾನು ಮುಂಗಾರು ಮಳೆಗೆ ಹಾಡು ಬರೆದು 15 ವರ್ಷ ಆಯಿತು. ಮುಂಗಾರು ಮಳೆ ಹಾಡು ನೋಡಿ ಪ್ರೀತಿ ಮಾಡಿದವರು ತಮ್ಮ ಮಕ್ಕಳನ್ನು ಸ್ಕೂಲಿಗೆ ಅಡ್ಮಿಷನ್ಸ್ ಹಾಕ್ತಿದ್ದಾರೆ. ಈಗ PUCಗೆ CET ಅಡ್ಮಿಷನ್ಗೆ, ಸರ್ ನನ್ನ ಮಗನಿಗೆ CET ಅಡ್ಮಿಷನ್ಗೆ ಬಂದಿದ್ದೆ ಸರ್, ನಿಮ್ಮ ಹಾಡು ಕೇಳೇ ನಮ್ಮ ಲವ್ ಆಯಿತು ಅಂತಾರೆ. ಅಂದರೆ ಅಷ್ಟು ಹಳೆಯ, ಈಗಾಗಲೇ ಅದು ಅಷ್ಟು ಹಳೆಯ 15 ವರ್ಷದ ಹಿಂದಿನ ಚಿತ್ರ ಅದು. ಆದರೂ ಈಗಲೂ ಪ್ರೀತಿಯಿಂದ ಜನ ನನ್ನನ್ನು ಮಾತಾಡಿಸ್ತಾರೆ.
ಆಗಿನ ಮಿಲನ, ಗಾಳಿಪಟ, ಅವೆಲ್ಲ ಹಾಡುಗಳನ್ನು ಅಷ್ಟು ಅಂದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಆರ್ಟ್ ಏನಿದೆಯಲ್ಲ ಅದು ಜನರನ್ನು ಸೇರಿಸ್ತದೆ. ಕಲೆ ಈಸ್ ಮೆಂಟ್ ಫಾರ್ ಬ್ರಿಂಗಿಂಗ್ ಪೀಪಲ್ ಟುಗೆದರ್. ಆರ್ಟ್, ಲಿಟ್ರೇಚರ್, ಎವ್ರಿಥಿಂಗ್, ಆಲ್ ಪರ್ಸೂಟ್ಸ್ ಅವು ಜನರನ್ನು ಹತ್ತಿರ ತರೋದಕ್ಕೆ ಇರುವಂಥವು, ಜನರನ್ನು ಬೇರೆ ಮಾಡೋದಕ್ಕೆ ಇರುವಂಥಲ್ಲ. ಜನರನ್ನು ಬೇರೆ ಮಾಡೋದಕ್ಕಿರೋದು ಪೊಲಿಟಿಕ್ಸ್ ಮಾತ್ರ. ಜನರನ್ನು ಒಂದು ಮಾಡೋದು ಕಲೆ. ಹೀಗಾಗಿ ಎಂದಿಗಿಂತ ಹೆಚ್ಚಿನ ಒಂದು ಏನು ಒತ್ತಾಯ ಅಥವಾ ಅಗತ್ಯ ಕಲೆಗೆ ಇಂದು ಇದೆ. ಆದರೆ ಕಲೆ ಯಾವಾಗ ಒಂದು ಮಾಡ್ತದೆ, ನಾವು ಒಟ್ಟಿಗೆ ಅದನ್ನು ಆಸ್ವಾದಿಸಿದಾಗ. ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿ ಎಲ್ಲ ಜನ ಸೇರಿ ಒಂದು ಸಿನಿಮಾ ನೋಡೋದಿದೆಯಲ್ಲ, ಒಂದು ಕುಟುಂಬ ಸೇರಿ, ಎಲ್ಲರೂ ಸೇರಿ, ಫ್ರೆಂಡ್ಸ್ ಸೇರಿ ಎಲ್ಲರೂ ನೋಡೋದು. ಆಮೇಲೆ ಅದೊಂದು ಬಾಂಧವ್ಯ, ಅದು ಎಲ್ಲರೂ ಸೇರಿ ಯಕ್ಷಗಾನ ನೋಡೋದು, ಮನೆಯಲ್ಲಿ ಎಲ್ಲರೂ ಸೇರಿ ಭಜನೆ ಮಾಡೋದು, ಎಲ್ಲರೂ ಸೇರಿ ಊಟ ಮಾಡೋದು, ಇದ್ದ 4 ರೊಟ್ಟಿ ಸೇರಿ ತಿನ್ನೋದು, ಅದು ನಮ್ಮನ್ನು ಸೇರಿಸ್ತದೆ. ಹೊಡೆದು ಒಬ್ಬೊಬ್ಬರೇ ಕುಡುಮಿ ವಿದ್ಯಾರ್ಥಿಗಳ ಹಂಗೆ ನಮ್ಮ ಮೊಬೈಲಲ್ಲಿ ಒಬ್ಬನೇ ಸಿನಿಮಾ ನೋಡೋದಲ್ಲ. ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ಫೆಸಿಲಿಟಿ ಭಾಳ ಬಂದುಬಿಟ್ಟಿದೆ. ನಾವು ಮನೇಲಿ ಕೂತ್ಕೊಂಡು ವರ್ಲ್ಡ್ ಸಿನಿಮಾ ನೋಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಅದನ್ನು ಒಬ್ಬನೇ ನೋಡ್ತಾ ಇದ್ದೀವಿ ನಾವೀಗ, ಒಬ್ಬೊಬ್ಬರೇ ನೋಡ್ತಾ ಇದ್ದೀವಿ. ಅದೇನಾಗುತ್ತೆ, ಅದು ನಮ್ಮನ್ನು ಲೈಫಿಂದ ದೂರ ತಗೊಂಡು ಹೋಗ್ತಾ ಇದೆ. ಬೇರೆ ವ್ಯಕ್ತಿಯಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಬೆಳಿಗ್ಗೆ ಗುಡ್ ಮಾರ್ನಿಂಗು, ಗುಡ್ ನೈಟು, ಗುಡ್ ಮಾರ್ನಿಂಗು, ಮಂಗಳಾರತಿ, ಹೂವು, ಗಂಟೆ ಎಲ್ಲ ಬರ್ತದೆ. ಎದುರಿಗೆ ಅವನೇ ಬರ್ತಿರ್ತಾನೆ ವಾಕ್ ಮಾಡುವಾಗ, ಅವನು ನೆಗೆನೇ ಹೊಡೋದಿಲ್ಲ. ಎದುರಿಗೆ ನಾನು ಖುದ್ದು ಸಿಕ್ಕಿದ್ರೆ ಅವನು ಒಂದು ಮುಗುಳ್ನೋಗೋದಿಲ್ಲ. ಆದರೆ ಮೊಬೈಲಲ್ಲಿ ಒಂದು ಗುಡ್ ಮಾರ್ನಿಂಗ್ ಹಿಂಗೆಲ್ಲ ಇರ್ತದೆ, ಏನೇನು ಚಿತ್ರಗಳು. ಅಂದರೆ ಒಂದು ರೀತಿಯ ಸುಳ್ಳು ಡಿಜಿಟಲ್ ಪ್ರಪಂಚದಲ್ಲಿ, ಸುಳ್ಳು ವ್ಯವಹಾರಗಳಲ್ಲಿ, ಸುಳ್ಳು ಸಂಬಂಧಗಳಲ್ಲಿ ನಾವು ನಮ್ಮ ಟೈಮನ್ನು, ನಮ್ಮ ಎನರ್ಜಿಯನ್ನು, ಪ್ರೈಮ್ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೇವೆ. ಸಾಹಿತ್ಯ ಏನು ಮಾಡ್ತದೆ ಅಂತಂದರೆ, ಅದು ಕವಿತೆ ಇರ್ಬೋದು, ಕಥೆ ಇರ್ಬೋದು, ಸಿನಿಮಾ ಇರ್ಬೋದು, ನಮಗೆ ಅದನ್ನು ಅನುಭವ ಮುಖೇನ ಕೊಡ್ತಾ ಇರ್ತದೆ, ಅನುಭವ ಮಾಡಿಸ್ತಾ ಇರ್ತದೆ. ನಮಗೆ ಏನು ಬೇಕೋ ಅದನ್ನು, ಬದುಕನ್ನು ಅನುಭವ ಮುಖೇನ ಹೇಳ್ತಾ ಇರ್ತದೆ. ಹೀಗಾಗಿ ನನಗೆ ಭಾಳ ಈ ಹಾಡುಗಳಿಗೆ ಸಂಬಂಧಪಟ್ಟ ಒಂದಷ್ಟು ವಿಷಯನೇ ಹೇಳ್ತೀನಿ ಮೊದಲು. ಯಾಕಂದರೆ ನಿಮಗೆ ಹಾಡು ಅಂದ್ಕೂಡ ಎಲ್ಲರಿಗೂ ಸ್ವಲ್ಪ ಕಿವಿ ಚುರುಕಾಗುತ್ತದೆ. ಅದಕ್ಕೆ ನಾನು ಈ ಮುಂಗಾರು ಮಳೆ ಹಿಟ್ಟಾದ ವೇಳೆಯಲ್ಲೇ ನಾನು ಬಾಂಬೆಗೆ ಇಲ್ಲಿ ಮೈಸೂರಿಗೆ ಒಂದ್ಸಲ ಹೋಗ್ತಾ ಇದ್ದೆ. ಆವಾಗ ಅದೊಂದು ಮರ್ತೋಯ್ತು, ಇನ್ನೊಂದು ಹೇಳ್ತೀನಿ. ಒಂದು ಅಂಗಡಿಗೆ ಹೋಗಿದ್ವಿ, ನಾನು ಮತ್ತು ಯೋಗರಾಜ್ ಭಟ್ ಡೈರೆಕ್ಟ್ರು, ಫಿಲ್ಮ್ ಒಂದು ಚಹಾ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಒಳಗಡೆ ಇದ್ದವನೊಬ್ಬನು ನನ್ನ ಏನೋ ಆಟೋಗ್ರಾಫ್ ತೊಗೊಂಡ, ಟೀ ಕೊಡೋ ಹುಡುಗ. ನನಗೆ ಭಾಳ ಆಯ್ತು. ಯಾಕಂದರೆ ಸಾಮಾನ್ಯವಾಗಿ ಹೀರೋಗಳಿಗೆ, ತೆರೆಯ ಮೇಲೆ ಬರುವವರಿಗೆ, ಹಾಡುಗಾರರಿಗೆಲ್ಲ ಅಭಿಮಾನಿಗಳು ಸಿಗ್ತಾರೆ. ನಾನೊಬ್ಬ ಲೇಖಕ, ತೆರೆಮರೆಯಲ್ಲಿ ಮನೇಲಿ ಕೂತ್ಕೊಂಡು ಬರೆದು ಕಳಿಸೋ, ಅವ್ರು ಹಾಡಿಸ್ತಾರೆ. ಇಷ್ಟು ಪ್ರೀತಿ ತೋರಿಸಿದ್ರಲ್ಲ ಅಂತ. ಅವನು ಒಬ್ಬನ ಹುಡುಗ, ಉತ್ತರ ಕರ್ನಾಟಕದವನು. ಸರ್, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡಬೇಡಿ. ಏನು, ನಿಮ್ಮದು ಲವ್ ಫೇಲ್ಯೂರಾ ಸರ್ ಅಂತ ಕೇಳಿ. ಈಗ ನನಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆಗ ನನ್ನ ಯೋಗರಾಜ್ ಭಟ್ರಲ್ಲಿದ್ದರು. ಹೌದಪ್ಪ, ಅವ್ರದ್ದು ಲವ್ ಫೇಲ್ಯೂರು, ಅವ್ರು ಲವ್ ಮಾಡಿದ್ರು, ಅವರನ್ನೇ ಮದುವೆ ಆಗಿಬಿಟ್ರು ಅಂತ ಹೇಳಿ. ಅಂದರೆ ಈ ರೀತಿಯ ವಿಚಿತ್ರವಾದಂಥ ಒಂದು ಸನ್ನಿವೇಶಗಳು ಈ ಹಾಡುಗಳ ಮೂಲಕ, ಸಿನಿಮಾಗಳ ಮೂಲಕ ಬರ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈಗಲೂ ಕೂಡ ಈಗ ಮುಂಗಾರು ಮಳೆ ಹಾಡು ಬರೆದಾದ್ಮೇಲೆ ನಾನು ಸುಮಾರು 500 ಹಾಡು ಬರ್ತಿದ್ದೇನೆ. ಮೊನ್ನೆ ಬಂದ ಗಾಳಿಪಟ 2 ಅಥವಾ ಪೊನ್ನಿಯಿನ್ ಸೆಲ್ವನ್ ಅಥವಾ ಬ್ಯಾಡ್ ಮ್ಯಾನರ್ಸ್ ಅಥವಾ ಸಪ್ತಸಾಗರದಾಚೆ ಎಲ್ಲೋ ನನ್ನ 520ನೇ ಹಾಡುಗಳು ಅವೆಲ್ಲ. ಆದರೂ ಕೂಡ ಆ ಎಲ್ಲ ಹಾಡುಗಳಿಗೆ ಕನಿಷ್ಠ ಒಂದು 100-200 ಹಾಡುಗಳಾದರೂ ಕೂಡ ಜನರಲ್ಲಿ ಉಳಿದಿವೆ. ಮತ್ತು ನಮ್ಮಲ್ಲಿ ಏನಂದರೆ ಸಿನಿಮಾ ಹಾಡುಗಳಂದರೆ ಜನಪದ ಸಾಹಿತ್ಯದ ಹಾಗೆ, ಅದು ಯಾರು ಬರ್ತಿದ್ದು ಅಂತ ನೆನಪಿರೋದಿಲ್ಲ. ಅದು ಹಾಡುಗಳನ್ನು ನೆನ್ಪಿಟ್ಕೊಳ್ತೀವಿ. ಅದು ಒಳ್ಳೆ, ನಾವು ಹಿಂದಿ ಸಿನಿಮಾ ಹಾಡುಗಳು, ಮುಖೇಶ್ ಹಾಡಿದ್ದಿರ್ಬೋದು, ಕಿಶೋರ್ ಕುಮಾರ್ ಹಾಡಿದ್ದು, ತಲತ್ ಮೆಹಮೂದ್ ಹಾಡಿದ್ದು, ಮೆಹದಿ ಹಸನ್ ಹಾಡಿದ್ದು, PB ಶ್ರೀನಿವಾಸ್ ಹಾಡಿದ್ದು, ಬಾಲ್ಯದಿಂದ ನಾವು ಹಾಡು ಕೇಳ್ಕೊಳ್ತಾ ಬಂದಿದ್ದೇವೆ. ಅದು ಯಾರು ಬರೆದಿದ್ದೀವಿ, ಯಾರು ಸಂಗೀತ ನೀಡಿದರೆ ನಮ್ಗೆ ಗೊತ್ತಿಲ್ಲ. ಈಗ ನಾವು ಹುಡುಕ್ತೇವೆ, ಅದು ಯಾರು ಓಪಿನಿಯರ್ ಮಾಡಿದ್ದೋ ಅಥವಾ ರಾಜನ್ ನಾಗೇಂದ್ರ ಮಾಡಿದ್ದೋ ಅಂತ. ಈಗ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಹುಡುಕಬಹುದು. ಆಗಿಲ್ಲ, ಇಟ್ ಈಸ್ ಲೈಕ್ ಎ ಫೋಕ್. ನನಗೊಂದು ಥಿಯರಿ ಇದೆ, ವಾಟ್ ಎವರ್ ಈಸ್ ಪಾಪ್ಯುಲರ್ ಟುಡೇ ಈಸ್ ಟುಮಾರೋ ಫೋಕ್ ಆಗುತ್ತೆ ಅಂತ. ಇವತ್ತು ನಾವೇನು ಫೋಕ್ ಅಂತ ಕರಿತೀವಲ್ಲ, ಅದು ಆ ಕಾಲಕ್ಕೆ ಪಾಪ್ಯುಲರ್ ಇತ್ತು. ಅಂದರೆ ಯಾವುದು ಇವತ್ತು ಪಾಪ್ಯುಲರ್, ಅದು ನಾಳೆ ಫೋಕ್ ಆಗ್ತದೆ. ಯಾವುದು ನಾವನ್ನು ಇವತ್ತು ಫೋಕ್ ಅಂತ ಕರಿತೀವೋ, ಅದು ಒಂದಾನೊಂದು ಕಾಲದಲ್ಲಿ ಅದು ಪಾಪ್ಯುಲರ್ ಆಗಿತ್ತು. ಹೀಗಾಗಿ ಕಲೆ ಅನ್ನೋದು ಅದೇನೇ ಇರಲಿ, ಅದು ಕಥೆ ಇರ್ಬೋದು. ಆಮೇಲೆ ಕಥೆ ಅನ್ನೋದೇನು ಹೊಸದಲ್ಲ, ನಾವು ಅದನ್ನು ಬರಿತೀವಿ, ಕೆಲವರು ಬರೆಯಲ್ಲ ಅಷ್ಟೆ. ಈ ನಿಮಗೆಲ್ಲರಿಗೂ ಕನಸು ಬೀಳುತ್ತೆ ಇಲ್ವ? ಯಾವುದು ಅಂತ ಹೇಳಬೇಡಿ, ಬೀಳುತ್ತದೋ ಇಲ್ಲ ಅಂತೇಳಿ. ಎಲ್ಲರಿಗೂ ಕನಸು ಬೀಳುತ್ತಲ್ಲ. ಅದೇ ಥರ ನಿಮ್ಮೆಲ್ಲರ ಮನಸ್ಸಿನ ಯಾವ ಒಂದು
ಡಾರ್ಮೆಂಟ್ ಜಾಗದಿಂದ ಇಮೇಜಸ್ ಬರ್ತಾವೋ ಕನಸಿಗೆ, ಅಲ್ಲಿಂದಲೇ ನಾವು ಬರೆಯೋಕ್ಕೆಲ್ಲ. ಒಬ್ಬ ಲೇಖಕ ಬರೀತಾನೆ, ಆವಾಗ ಅವನಿಗೆ ಅಲ್ಲಿಂದನೇ ಇಮೇಜಸ್ಗಳು ಬರೋದು. ಎಲ್ಲ ಇನ್ನು ಈ ಸಣ್ಣ ಮಕ್ಕಳು ನೋಡಿ, ನಾನು ನಾಳೆ ವಿದ್ಯಾರ್ಥಿಗಳ ಒಂದು ಸಾಹಿತ್ಯ ಪರಿಷತ್ನಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೇನೆ, ಎಲ್ಲಿ ನಿಮ್ಮ ಬಾರ್ಪೂರಲ್ಲಿ. ವಿದ್ಯಾರ್ಥಿಗಳಲ್ಲಿ ಅಡೆತಡೆಗಳಿರಲ್ಲ, ಅವರಿಗೆ ಅಹಂಕಾರ ಬೆಳೆದಿರೋದಿಲ್ಲ, ಅವರಲ್ಲಿ ಒಂದು ಸೋಗು ಬೆಳೆದಿರೋದಿಲ್ಲ. ಮನಸ್ಸಲ್ಲಿ ಏನಿದೆ ಅದನ್ನು ಮುಕ್ತವಾಗಿ ಹೇಳ್ತಾರೆ ಅವರು. ಅದ್ಭುತವಾದ ಪ್ರಪಂಚ ಇರುತ್ತೆ ಅವರಲ್ಲಿ. ನೀವು ಮಕ್ಕಳ ಜೊತೆಗೆ ಆಟ ಆಡಿ, ಮಕ್ಕಳ ಜೊತೆ ಮಾತಾಡಿ, ಎಂಥ ಸುಂದರವಾದಂಥ ಒಂದು ರಾಜ್ಯ ಇರ್ತದೆ ಅಲ್ಲಿ. ಮತ್ತೇನು ನಾವು ಬರಿಬೇಕು ಅಂತಂದರೆ ಇಲ್ಲಿ ಹುಡುಕೊಂಡು ಹೋಗಬೇಕಾಗಿಲ್ಲ. ಹೌ ಟು ಬಿಕಮ್ ನಂಬರ್ 1 ರೈಟರ್ ಅಂತ ಪುಸ್ತಕಗಳಿಲ್ಲ. ನಾವು ಬದುಕಿನಲ್ಲಿ ಕಳೆದು ಹೋಗಬೇಕು. ಮನುಷ್ಯನ ಬಗ್ಗೆ ಪ್ರೀತಿ ಬೇಕು. ಒಂದು ಬಸ್ ಹತ್ತುವಾಗ ಅಲ್ಲಿ ಒಂದು ಸಣ್ಣ ಬೇಬಿ ಶೂಸ್, ಯಾವುದೋ ಮಗುವಿನ ಒಂದೇ ಚಪ್ಪಲಿ ಒಂದು ಬಸ್ಸಿನ ಕಾಲಿನ ಸ್ಟೆಪ್ ಮೇಲೆ ಬಿದ್ದರೆ ಅದನ್ನು ನೋಡಿದ ತಕ್ಷಣ ನಮ್ಗೇನೋ ಆಗ್ತದಲ್ಲ, ಇದು ಯಾವ ಮಗುದಿರ್ಬೋದು, ಇದೊಂದು ಇಲ್ಲಿ ಉಳ್ಕೊಂಡ್ಬಿಟ್ಟಿದೆಯಲ್ಲ, ಇನ್ನೊಂದು ಶೂ ಅವಳ ಕಾಲಲ್ಲೇ ಇದೆಯಲ್ಲ ಮಗುದು, ಅದೆಲ್ಲಿ ಹೋಗಿರಬಹುದು. ಈ ಒಂದು ಬೇಬಿ ಶೂ ನಮಗೆ ಎಷ್ಟು ಕಾಡ್ತದೆ ಒಂದು ಮಗುದು ಅಂತ ಹೇಳಿ. ಯಾವುದೋ ಒಂದು, ಈಗ ನಮ್ಮೂರಲ್ಲಿ ಗೋಕರ್ಣ, ನಮ್ಮೂರು ಇಲ್ಲೇ ಅಂದರೆ ಸಮುದ್ರ ತೀರ, ಉತ್ತರ ಕರ್ನಾಟಕ, ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲಿ ನಾನು ನೋಡ್ತೀನಿ ಸಮುದ್ರದಲ್ಲಿ ಒಂದೊಂದ್ಸಲ, ನಾನು ಸಣ್ಣಿರುವಾಗ ನೋಡ್ತಾ ಇದ್ದೆ, ಅಲ್ಲಿ ಯಾತ್ರಿಕರು ಬರ್ತಾರೆ, ಸಮುದ್ರ ಸ್ನಾನಕ್ಕೆ ಹೋಗ್ತಾರೆ. ನನಗಿನ್ನೂ ನೆನಪಿದೆ, ಒಬ್ಬನೇ ಒಂಟಿ ಯಾತ್ರಿಕ ಬಂದಿದ್ದ ಅವನು. ನಾನು ಸ್ಕೂಲಲ್ಲಿದ್ದಾಗ ನಾನೆಲ್ಲೆಲ್ಲೋ ಆಡ್ತಾ ಇದ್ದೆ, ಏನೋ ಮಾಡಿಕೊಂಡು ಬರಳುಗುಡ್ ಮಾಡಿಕೊಂಡು. ಅವ್ನು ಬಂದು ಅವನ ಪ್ಯಾಂಟು, ಶರ್ಟು, ವಾಚು, ಪರ್ಸು ಎಲ್ಲ ನನ್ನ ಕೈಲಿ ಕೊಟ್ಟ. 1 ನಿಮಿಷ ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ ಸಮುದ್ರಕ್ಕೆ ಹೇಳಿ. ನೋಡಿ ಎಂಥ ವಿಶ್ವಾಸ ಅಂದರೆ, ಒಂದು ಸಮಾಜದ ವಿಶ್ವಾಸ ಅದು. ಒಬ್ಬ ಅಪರಿಚಿತನಾದ ನನ್ನ ಕೈಯಲ್ಲಿ ಅವನು ತನ್ನ ಸರ್ವಸ್ವವನ್ನೂ ಕೊಟ್ಟು, ತುಂಬ ಆರ್ಡಿನರಿ ಮನುಷ್ಯ ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ, ಅಂದರೆ ಅಂಥ ದೊಡ್ಡ ಸೌಕರ್ಯಯುತ ಮನುಷ್ಯ ಅಲ್ಲ ಅವನು ತನ್ನ ಪ್ಯಾಂಟ್ ಶರ್ಟು ಎಲ್ಲ ಕೊಟ್ಟು ನನಗೆ, ನಾನು ಅದನ್ನು ಹಿಡ್ಕೊಂಡು ನಿಂತಿದ್ದೀನಿ. ಆಮೇಲೆ ಅವನು ಹೋಗಿ ಬಂದ, ಆಮೇಲೆ ತಗೊಂಡ. ಆಗ ಮಜಾ ಇತ್ತು. ಅವನು ಹೋದಾಗ ವಾಚ್ ಸಹ ಕೊಟ್ಟಿದ್ದ ಅವನು ನನಗೆ. ನಾನು ಆ ವಾಚ್ ನೋಡ್ತಾ ಇದ್ದೆ, ಆ ವಾಚ್ ನಡೀತಾ ಇತ್ತು. ನನಗೆ ಆವಾಗ ಅನಿಸ್ತಿತ್ತು, ಈ ಟೈಮ್ ಅವನದೋ ನಂದೋ ಅಂತ. ಅವನ ವಾಚು ನನ್ನ ಕೈಲಿದೆ, ಅದರಲ್ಲಿರೋ ಟೈಮ್ ಯಾರ್ದು. ಈ ಥರದ ಒಂದು ಯೋಚನೆಗಳು ಬರ್ತಾವಲ್ಲ, ಅದು ನಿಮ್ಮನ್ನು ಒಂದು ಸಾಹಿತಿಯೋ ಕವಿಯೋ ಆಗಿ ನಿಮ್ಮನ್ನು ಪುಷ್ ಮಾಡ್ತವೆ. ಆಮೇಲೆ ಅವನು ಬಂದು ತಗೊಂಡು ಹೋದ, ಅದು ಅಷ್ಟೇ, ಮತ್ತೇನಿಲ್ಲ. ಅಂದರೆ ಒಂದು ಬದುಕಿನ ಬಗೆಗಿನ ಆಸಕ್ತಿ, ಮನುಷ್ಯರ ಬಗೆಗಿನ ಆಸಕ್ತಿ. ಬಸ್ಸಲ್ಲಿ ನಿಮ್ಮ ಎದುರುಗಡೆ ಕೂತಿರ್ತಾನೆ ವ್ಯಕ್ತಿ, ಅವನ ಮುಖ 1 ಸೆಕೆಂಡ್ನಲ್ಲಿ, ಅವನ ಮುಖ ನಿಮ್ಮನ್ನು ಯಾವತ್ತೂ ಹಾಂಟ್ ಮಾಡ್ಬೋದು. ಅದು ಒಂದೇ ಸೆಕೆಂಡ್ ನೋಡಿದ ಮುಖ. ಸಿನಿಮಾದಲ್ಲೂ ಹಾಗೆ, ಯಾವುದೋ 2 ಸೆಕೆಂಡಿನ ಒಂದು ಶಾಟ್, 2 ಸೆಕೆಂಡಿನ ಒಂದು ಶಾಟ್ ನನಗೆ ಯಾವಾಗ ನೆನಪಾಗುತ್ತೆ. ಈಗ ಎಲ್ಲರಿಗೂ ನೀವು ನೋಡಿ, ಈಗ ಭೂತಯ್ಯನ ಮಗ ಅಯ್ಯೋ ಅಂತ ಒಂದು ಸಿನಿಮಾ ಬಂದಿತ್ತು, ನೆನಪಿದೆಯಾ ನಿಮಗೆ? ಹೌದು, ನಮ್ಮ ಕಾಲದವರಿಗೆ ನೆನಪಿದೆ. ಆದರೂ ಅದರಲ್ಲಿ ಯಾವ ಸೀನ್ ಯಾರಿಗೆ ನೆನಪಿದೆ ಅಂತ ಕೇಳಿದ್ರೆ ಎಲ್ಲರೂ ಒಂದೇ ಸೀನ್ ಹೇಳ್ತಾರೆ. ಯಾವುದು ಹೇಳಿ? ಉಪ್ಪಿನಕಾಯಿ ಸೀನ್. ಯಾಕೆ ಅದು? ಎಲ್ಲರೂ ಅದು ಉತ್ತರ ಕರ್ನಾಟಕದಲ್ಲಿ ನೋಡಿದವನಿರಲಿ, ಅಥವಾ ಕಾಸರಗೋಡದಲ್ಲಿ ನೋಡಿದವನಿರಲಿ, ಅಥವಾ ಬಳ್ಳಾರಿಯಲ್ಲಿ ನೋಡಿದವನಿರಲಿ, ಅಥವಾ ಗೋವಾ ಬಾರ್ಡರ್ ನೋಡಿದವನಿರಲಿ, ಭೂತಯ್ಯನ ಮಗ ಅಂದ್ಕೊಳ್ಳೆ ಉಪ್ಪಿನಕಾಯಿ ಸೀನು ಅಂತಾರೆ. ಅಂದರೆ ಅಷ್ಟು ಅದು ಇಂಟೆನ್ಸ್ ಆದಂಥ ಒಂದು ಸೀನು. ಅದೇ ರೀತಿ ಕಸ್ತೂರಿ ನಿವಾಸದಲ್ಲಿ ಒಂದು ಸೀನ್ ಇದೆ, ನನಗೆ ಭಾಳ ಇಷ್ಟ. ಅದರಲ್ಲಿ ರಾಜ್ಕುಮಾರ್ ನೋಡೋದಕ್ಕೆ ಜಯಂತಿ ಬರ್ತಾರೆ ಅವ್ರ ಮನೆಗೆ. ರಾಜ್ಕುಮಾರ್ ಅನ್ಸ್ಕೊತಾರೆ ಪ್ರಪೋಸ್ ಮಾಡಕ್ಕೆ ಬರ್ತಿದ್ದಾಳೆ ಅವಳು ಅಂತ. ರಾಜ್ಕುಮಾರ್ಗೆ ಆಲ್ರೆಡಿ ಸ್ವಲ್ಪ ಏಜ್ ಆಗ್ತಿದೆ ಅದರಲ್ಲಿ. ಅವರು ಕನ್ನಡಿ ಹತ್ರ ಹೋಗಿ ಅವಳು ಬರುವಾಗ ರಿಸೀವ್ ಮಾಡೋದಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡು, ಅವ್ರದ್ದು ಒಂದು ಹೇರ್ ಗ್ರೇ ಆಗಿರುತ್ತೆ, ಒಂದು ಬಿಳಿ ಕೂದಲಾಗಿರುತ್ತೆ, ಅದನ್ನು ಸಾವಕಾಶ ಹೀಗೆ ಅಡಗಿಸಿ ಹೊರಗಡೆ ಬರ್ತಾರೆ. ಆ 1 ಸೆಕೆಂಡಿನ ಶಾಟ್ ಅದು ಇಡೀ ಸಿನಿಮಾದ ಒಂದು ಮೊತ್ತವಾಗಿ ನಮ್ಮಲ್ಲಿ ನನ್ನನ್ನು ಉಳಿದಿದೆ. ಆ ರೀತಿ ನಮಗೆ ಯಾವುದೇ ಒಂದು ವಿಷಯದಲ್ಲಿ ನಮ್ಮ ಮನಸ್ಸಲ್ಲಿ ಉಳಿಯುವ ಇಮೇಜ್ಗಳಿದ್ದಾವಲ್ಲ, ಆ ಪ್ರತಿಮೆಗಳು ಅವು ನಮ್ಮ ಮನಸ್ಸಿನ ಒಳಗಡೆ ಇರ್ತವೆ. ನಮ್ಮ ಫ್ರೆಂಡೊಬ್ಬರಿದ್ದಾರೆ, ಅವರ ಮೊಮ್ಮಗಳು, ಅವಳು ತೀರ್ಥಹಳ್ಳಿಲಿರ್ತಾಳೆ. ಅವಳು ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿಲ್ಲ. ಒಂದು ದಿವಸ ಅವಳ ಶಾಲೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣದ ಪಾಠ ಇತ್ತಂತೆ. ಆ ಪಾಠ ಇತ್ತು. ಮನೆಗೆ ಬಂದು ಅವಳು ತಾಯಿಗೆ ಹೇಳ್ತಿದ್ದಾಳೆ, ಅಮ್ಮ, ಆ ದ್ರೌಪದಿಗೆ ಕಾಮನ್ ಸೆನ್ಸೇ ಇಲ್ಲ ನೋಡು. ಅರೆ, ಇದೇನಿದು ದ್ರೌಪದಿ ಮತ್ತು ಕಾಮನ್ ಸೆನ್ಸು? ಆಮೇಲೆ ಏನಮ್ಮ ಯಾಕೆ ಅಂತ, ಅವಳು ಸೇಫ್ಟಿ ಪಿನ್ ಯಾಕೆ ಹಾಕೊಂಡಿರ್ಲಿಲ್ಲ? ಎಂಥ ಅದ್ಭುತ ನೋಡಿದು. ನಮ್ಗೆ ಹೊಳಿಲೇ ಇಲ್ಲ ಇವೆಲ್ಲ. ಅಂದರೆ ಸೇಫ್ಟಿ ಪಿನ್, ಎಂಟೈರ್ ಸೇಫ್ಟಿ ಪಿನ್ ಇಸ್ ಎ ಬಿಗ್ ಮೆಟಫರ್. ಒಂದು ಹೆಣ್ಣಿನ ನಮ್ಮ ಸಮಾಜದಲ್ಲಿನ ಹೆಣ್ಣಿನ ಒಂದು ಪರಿಸ್ಥಿತಿಗೆ ಆ ಸೇಫ್ಟಿ ಪಿನ್ ಇದೆ ಅಲ್ಟಿಮೇಟ್ ಮೆಟಫರ್. ಸೇಫ್ಟಿ ಪಿನ್, ಅದರಲ್ಲಿ ಸೇಫ್ಟಿನೂ ಇದೆ, ಅದು ಪಿನ್ನೂ ಇದೆ, ಅದು ಎಂಟೈರ್ ಥಿಂಗ್. ಅಂದರೆ ಯಾಕಂದ್ರೆ ನನಗೆ ನನ್ನೊಂದು ಆ ಸೇಫ್ಟಿ ಪಿನ್ ಕೂಡ ಮತ್ತೊಂದು ನೆನಪಾಯಿತು.
ಮುಗಲೇ ಆಜಮ್ ಅಂತ ಭಾಳ ಫೇಮಸ್ ಸಿನಿಮಾ, ಹಳೇದು. ಅದರಲ್ಲಿ ಮಧುಬಾಲ ಆ್ಯಕ್ಟ್ ಮಾಡಿದ್ಲು. ತುಂಬ ಒಳ್ಳೆ ಹಾಡಿದೆ ಅದರಲ್ಲಿ. ಮೋಹೆ ಪನ್ಘಟ್ಪೆ ಇದೆ, ಮತ್ತು ಚಮ್ ಚಮ್ ಬಾಜೆ, ಪಾಯಲಿ ಅಮರೆ, ಒಳ್ಳೊಳ್ಳೆ ಹಾಡುಗಳಿವೆ. ಅದರಲ್ಲಿ ಒಂದು ಹಾಡಿನ ಬಗ್ಗೆ, ಅವಳ ಡಾನ್ಸ್ ಬಗ್ಗೆ, ಅವಳು ತುಂಬ ನಿರಿಗೆಯ ಲಂಗ ಇದೆ ಅದರಲ್ಲಿ, ತುಂಬ ಫ್ರಿಲ್ ಇರುವಂತಹ ಲಂಗದಲ್ಲಿ ಅವಳದೊಂದು ಡಾನ್ಸ್ ಇದೆ. ಅದರದ್ದು ಒಂದು ಇಂಟರ್ವ್ಯೂ ಓದಿದ್ದೆ ನಾನು ಭಾಳ ಹಿಂದೆ. ಆ ಇಂಟರ್ವ್ಯೂದಲ್ಲಿ ಅವಳಿಗೆ ಕೇಳ್ತಾರೆ, ಭಾಳ ಚೆನ್ನಾಗಿ ಆಗಿತ್ತು ನಿಮ್ಮ ಡಾನ್ಸು, ಭಾಳ ಚೆನ್ನಾಗಿತ್ತು, ಅದು ಹೆಂಗೆ ಮಾಡಿದ್ರಿ ನೀವು ಅಂತೆಲ್ಲ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನಿಮಗೇನ ಚೆನ್ನಾಗಿತ್ತಪ್ಪ, ನನಗೆ ಬಹಳ ಕಷ್ಟ ಆಗೋಯ್ತು ಅದು ಮಾಡಲಿಕ್ಕೆ ಅಂತಾಳೆ. ಯಾಕೆ? ನನ್ನ ಲಂಗಕ್ಕೆ 150 ಸೇಫ್ಟಿ ಪಿನ್ ಇತ್ತು ಅಂತ ಹೇಳ್ತಾರೆ. ಶೂಟಿಂಗಿಗೆ ಅನುಕೂಲ ಆಗಲಿ ಅಂತ 150. ಅಂದರೆ ಈ ಸೇಫ್ಟಿ ಪಿನ್ ಅನ್ನೋ ಶಬ್ದ ಅವಳು ಹೇಳಿದ್ದಿದೆಯಲ್ಲ, ಅದು ಈ ಥರ ಸಣ್ಣ ಮಕ್ಕಳು ಅಂತ ನಾವು ಅನ್ಕೋತೇವೆ. ಅವರಿಂದ ಈ ಬದುಕಿನ ಕುರಿತು ಒಂದು ಹೊಸ ಬೆರಗು, ಹೊಸದೇ ಆದಂತಹ ಒಂದು ನೋಟ ನಮಗೆ ಕಾಣ್ತದೆ. ಅದಕ್ಕೂ ಅದರ ಮಿಕ್ಕಿದ್ದೇನೂ ಇಲ್ಲ, ವಿಶೇಷವಾದದ್ದೇನೂ ಇರೋದಿಲ್ಲ. ನಾನು ಒಂದು ಕವಿತೆ ಓದಬೇಕು ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ನಿಮ್ಮಲ್ಲಿ ಎಲ್ಲರೂ ಬರೀಬೋದು ಗೊತ್ತಾ. ಕೆಲವರು ಬರೆಯೋದು ಅಂದರೆ ಕೆಲವರಿಗಷ್ಟೇ ಅದು ಏನೋ ಮಹಾದೊಡ್ಡ ಪಡ್ಕೊಂಡು ಬಂದಿರಬೇಕು ನಮ್ಗೆ ಇಲ್ಲ. ಇಟ್ಸ್ ಎ ಹ್ಯೂಮನ್ ಪಾಸಿಬಿಲಿಟಿ. ಯಾವುದೇ ಗಿಡ, ಗುಲಾಬಿ ಗಿಡ ನೀವು ಎಲ್ಲಿ ನೆಟ್ಟರು ಗುಲಾಬಿ ಹೂ ಕೊಡುತ್ತದೆ. ಓನ್ಲಿ ಅದು ಮಣ್ಣಲ್ಲಿ ನೆಡಬೇಕು ನಾವು ಅಷ್ಟೇ. ಅದೇ ರೀತಿ ಪ್ರತಿಯೊಂದು ಮನಸ್ಸಲ್ಲೂ ಕೂಡ ಎಲ್ಲ ಕ್ರಿಯೇಟಿವ್ ಪಾಸಿಬಿಲಿಟೀಸು ಒಂದು ಹ್ಯೂಮನ್ ಪಾಸಿಬಿಲಿಟೀಸ್, ಅದು ಮಾನವೀಯ ಸಾಧ್ಯತೆಗಳು. ಅಟ್ ಎನಿ ಟೈಮ್ ಯು ಕ್ಯಾನ್ ಸ್ಟಾರ್ಟ್. ಆಮೇಲೆ ಮೈಂಡ್ ಈಸ್ ಓವರ್ ಮ್ಯಾಟರ್ ಹೇಳ್ತೀನಿ. ಈಗ ನೀವು ಇಲ್ಲಿ ಈ ಒಂದು ಸೌಖ್ಯದ ಒಂದು ತರಬೇತಿಗಾಗಿ ಬಂದಿದ್ದೀರಿ. ನೀವೆಲ್ಲ ಸೌಖ್ಯ, ದೈಹಿಕ ಸೌಖ್ಯದ ತರಬೇತಿ ಎಲ್ಲ ಆಯಿತು ನಿಮ್ಮದು. ಯೋಗನೂ ಮಾಡಿದ್ರಿ, ಇದು ಮಾಡಿದ್ರಿ. ಆಮೇಲೆ ಅದೊಂದು ಟ್ಯೂನ್ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋ ತರಬೇತಿ ಮನಸ್ಸಿಂದನೇ ಆಗಬೇಕು. ಆರ್ಟ್ ಈಸ್ ದ ಅಲ್ಟಿಮೇಟ್ ಆನ್ಸರ್ ಟು ಇಟ್. ನಾವು ಎಲ್ಲ ಮಾಡಿಕೊಂಡು, ನಾನು ಯಾವಾಗಲೂ ಹೇಳ್ತಿರ್ತೇನೆ, ನೀವು ಜಿಮ್ಮಿಗೆ ಒಂದು ಕಾಲದಲ್ಲಿ ಲೈಬ್ರರಿಗಳಿದ್ವಲ್ಲ, ಆ ಲೈಬ್ರರಿಗಳಿದ್ದ ಜಾಗದಲ್ಲೆಲ್ಲ ಜಿಮ್ ಬಂದುಬಿಟ್ಟಿದೆ. ಎಲ್ಲೆಲ್ಲಿ ಲೈಬ್ರರಿ ಇತ್ತು ಅಲ್ಲೆಲ್ಲ ಜಿಮ್. ಅಂದರೆ ಎಲ್ಲಿ ದೇಹ ಇತ್ತೋ ಅದ್ರ ಎಲ್ಲಿ ಮೈಂಡ್ ಇತ್ತೋ ಅದರ ಜಾಗವನ್ನು ದೇಹ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಬರೀ ದೇಹ ಇದ್ದು ಉಪಯೋಗ ಇಲ್ಲ, ಮೈಂಡ್ ಬೇಕು. ಆ ಮೈಂಡ್ ಇದ್ದರೆ ಮಾತ್ರ ಆ ದೇಹಕ್ಕೆ ಒಂದು ಸಿಂಕ್ ಆಗುತ್ತೆ, ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಬಾಂಬೆಯಲ್ಲಿ ನಾನು 25 ವರ್ಷ ಇದ್ದೆ. ನಾನು ಯಾವಾಗಲೂ ಬಾಂಬೆ ಅಂತ ಭಾಳ ಬಡಬಡ. ನನಗೆ ಯಾವಾಗಲೂ ಹೇಳ್ತಾರೆ, ನಿಂದು ಬೊಂಬಾಯಿ ಬಿಡಾಯಿ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಬರೀ ಬಾಯಿ ಬಡಾಯಿ ಅಲ್ಲ, ನಿಂದು ಬೊಂಬಾಯಿ ಬಡಾಯಿ ಅಂತಾರೆ. ನನಗೆ ಬಾಂಬೆ ಭಾಳ ಇಷ್ಟ, ಯಾಕಂದರೆ ನಾನಲ್ಲಿ ಆಲ್ಮೋಸ್ಟ್ 25 ಇಯರ್ಸ್ ಇದ್ದೆ. ಯಾಕೆ ಇಷ್ಟ ಅಂದರೆ, ನಾನು ಎಲ್ಲ ಕಡೆ ಹೇಳಿದ್ದೀನಿ ಇದು, ನಾನು ಎಲ್ಲ ಮಾತುಗಳಲ್ಲೂ ಹೇಳ್ತೀನಿ. ಅಲ್ಲಿ ನಾನು 25 ವರ್ಷ ಇದ್ದೆ. ನನಗೆ ಒಬ್ಬನೂ ನನಗೆ ನಿನ್ನ ಜಾತಿ ಯಾವುದು ಕೇಳಿಲ್ಲ, ಒಬ್ಬನೂ ಕೇಳಿಲ್ಲ. ಒಬ್ಬನೂ ನನಗೆ ನಿನ್ನ ಧರ್ಮ ಯಾವುದು, ಜಾತಿ ಯಾವುದು, ನಿನ್ನ ಸ್ವಂತ ಮನೆನೋ ಬಾಡಿಗೆ ಮನೆನೋ, ಆಮೇಲೆ ನಿಮ್ಮ ಏನು ಕಾರ್ ವೆಹಿಕಲ್ ಇಟ್ಕೊಂಡಿದೆಯೋ ಇಲ್ವೋ, ವೆಹಿಕಲ್ ಇಟ್ಕೊಂಡಿದ್ರೆ ಫಸ್ಟ್ ಹ್ಯಾಂಡೋ ಸೆಕೆಂಡ್ ಹ್ಯಾಂಡ್ ಇಟ್ಕೊಂಡಿದ್ರೆ ಪೆಟ್ರೋಲಲ್ಲಿ ನಡೆಸ್ತೀಯೋ ಗ್ಯಾಸಲ್ಲಿ ನಡೆಸ್ತೀಯೋ, ಇವೆಲ್ಲ ಪ್ರಶ್ನೆಗಳನ್ನು ನಾನು ಈ ಕಡೆ ಬಂದ ಮೇಲೆ ಕೇಳಿದ್ದೆ. ಅಲ್ಲಿ ಯಾರೂ ಕೇಳಿಲ್ಲ. ಎಟ್ ದ ಮೋಸ್ಟ್ ಕ್ಯಾ ಕಾಮ್ ಕರ್ತಾ ಹೈ, ಏನು ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ. ಕೆಲಸದ ಮೇಲೆ ನಿಂತಿದೆ ವ್ಯಕ್ತಿತ್ವ. ಏನು ಕೆಲಸ ಮಾಡ್ತೀಯ, ಅದೇ ಮುಖ್ಯ ನನಗೆ. ಅದಕ್ಕಾಗಿ ನಾನು ಮುಂಬೈಯನ್ನು ಯೋಗ ಶಹರ ಅಂತ ಕರಿತೀನಿ. ಅದು ಕಾಯಕದ ಕೈಲಾಸ ಅಂತ ಹೇಳ್ತೀವಲ್ಲ, ಆ ಕಾಯಕದ ಕೈಲಾಸ ಅದು. ನಾನು ಗೋಕರ್ಣದಿಂದಲೂ ಹೋದವನು, ಅಲ್ಲಿ ಕೈಲಾಸವೇ ಕಾಯಕ. ಅಂದರೆ ನೋಡಿ ಮಜಾ ನೋಡಿ. ಅಂದರೆ ಕೈಲಾಸವೇ ಕಾಯಕವಾದ ಗೋಕರ್ಣದಿಂದ ಕಾಯಕದ ಕೈಲಾಸಕ್ಕೆ ಹೋದ ನನಗೆ ಜೀವನದ ಹೊಸ ಪಾಠವನ್ನು ಅದು ಕಲಿಸ್ಕೊಡ್ತು ಆ ಊರು. ಯಾಕಂದರೆ ತಲೆಯಲ್ಲಿ ಯಾವ ಇತರ ಕಸ ಇಲ್ಲ, ಪ್ರತಿಯೊಬ್ಬನು ಅವನವನ ಕೆಲಸದಲ್ಲಿ ಮಗ್ನ. ಅದಕ್ಕಾಗಿ ನಾನು ಕಾಯಕದ, ನನ್ನ ಯಾವುದೇ ಕಥೆ ತಗೊಳ್ಳಿ ನೀವು, ನಾನು ಎಷ್ಟು ಕಥೆಗಳನ್ನು ಬರ್ತಿದ್ದೀನಿ. ಮುಂಬೈ ಒಂದು ದೊಡ್ಡ ಒಂದು ಪರಿಸರವಾಗಿ ಬರ್ತಿದೆ. ಓಕೆ, ಥ್ಯಾಂಕ್ ಯು. ಆಯ್ತಾ ಟೈಮು? ಯಾಕಂದ್ರೆ ನೀರು ಕೊಡುವಾಗ ಟೈಮ್ ಆಯ್ತು ಅಂತ. ಆಯ್ತಾಯ್ತು, ಥ್ಯಾಂಕ್ ಯು. ಸೊ ಹೀಗಾಗಿ ಆ ಮುಂಬೈ ನನಗೆ ಯಾಕೆ ಇಷ್ಟ ಅಂತಂದರೆ, ಅದು ಕಾಯಕದಲ್ಲಿ ಈ ಎಲ್ಲ ಸಣ್ಣ ಪುಟ್ಟ ಏನು ತಲೆ ತುಂಬ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ನಾವೆಲ್ಲ ಬಾಡಿ ಶುದ್ಧ ಮಾಡ್ಕೊಂಡ್ವಿ, ಆಯುರ್ವೇದದಿಂದ ಇದನ್ನು ಮಾಡ್ಕೊಂಡ್ವಿ, ಮತ್ತೊಂದರಿಂದ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಇದೆಲ್ಲ ಮಾಡಿ ನಮ್ಮ ತಲೆಯಲ್ಲಿ ನಾವು ಅದೇ ಅಹಂಕಾರ, ದುಡ್ಡು, ಕಸ, ಏನೋ ಅಸಮಾನತೆ ಇಟ್ಕೊಂಡ್ರೆ ಎಲ್ಲ ವೇಸ್ಟ್, ಎಲ್ಲ ವೇಸ್ಟ್, ಯಾವುದಕ್ಕೂ ಅರ್ಥ ಇಲ್ಲ.
ನೀವು ನಿಜವಾಗಿ ರಿಫೈನ್ಡ್ ಆಗಿ ಹೊಸ ವ್ಯಕ್ತಿ ಆಗಬೇಕೋ, ಹೊಸ ದೇಹ, ಹೊಸ ಮನಸ್ಸು, ಹೊಸ ಜೀವನ ಆಗಬೇಕೋ, ಎಲ್ಲ ತಲೆಯಲ್ಲಿರುವಂಥ ಈ ಅಸಮಾನತೆ ಅವುಗಳ ಕಸನ ತೆಗೆದುಹಾಕಬೇಕು. ಅದು ತೆಗೆದುಹಾಕೋದು ಯಾಕೆ? ಸಿಂಪಲ್. ನೀವು ಸಾಹಿತ್ಯ ಓದಿ, ಸಂಗೀತದಲ್ಲಿ ಹೋಗಿ, ಆವಾಗ ತಲೆ ಖಾಲಿ ಆಗಿಬಿಡ್ತದೆ, ತಲೆ ಕ್ಲೀನ್ ಆಗಿರ್ತದೆ, ತಲೆಯಲ್ಲಿ ಹೂಳೆಲ್ಲ ಹೋಗ್ಬಿಡ್ತದೆ. ಬಾವಿಯಲ್ಲಿ ಹೂಳಂತ ಇರ್ತದಲ್ಲ, ಹೂಳಂತ ಕರಿತೀವಲ್ಲ ಕೆಸರು, ಹಾಗೆ ತಲೆಯಲ್ಲಿ ಇನ್ಫಾರ್ಮೇಷನಿನ ಕಸ ತುಂಬಿರ್ತದೆ. ಅದು ತೆಗೆಯೋದು ಕಲೆಯಿಂದ ಸಾಧ್ಯ. ಆಮೇಲೆ ನೀವೆಲ್ಲ ಹೇಳ್ಬೋದು, ನಮ್ಗೆ ಈಗ ಇಷ್ಟು ವಯಸ್ಸಾಯಿತು, ಈಗ ಹ್ಯಾಕೆ ಬರಿಬೋದು ಅಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ಅದನ್ನು ಹೇಳೋಕೆ ಹೊರಟಿದ್ದೆ ನಾನು, ಇಷ್ಟೆಲ್ಲ ಚಿತ್ತಾಡ್ಕೊಂಡು ಬಂದೆ. ಏನು ಅಂದರೆ, ನಮ್ಮ ಬಾಂಬೆಯಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಬೆಂಗಾಲಿ ಆಂಟಿ ಇದ್ದರು, ಪಕ್ಕದ ಬಿಲ್ಡಿಂಗಲ್ಲಿ, ಅದೇ ಏರಿಯಾದಲ್ಲಿ. ಒಂದು ದಿವಸ ಯಾರೋ ಹೇಳಿದ್ರು, ಅವರು ಕವಿ, ದೊಡ್ಡ ಕವಿ, ಬಂಗಾಲಲ್ಲಿ ಆ ಕಾಲಕ್ಕೇ ನಂಬರ್ 2 ಕವಿ ಅವರು. ಶಕ್ತಿ ಮುಖೋಪಾಧ್ಯಾಯ ಒಂದು ಫಸ್ಟ್ ರ್ಯಾಂಕ್ ಪೋಯೆಟ್, ಫಸ್ಟ್ ಅಂದರೆ ಹೈಯೆಸ್ಟ್ ಪೋಯೆಟು. ನೆಕ್ಸ್ಟು ಅವರು ಗಂಗೋಪಾಧ್ಯಾಯ ಅಂತ ಅವ್ರ ಹೆಸರೇ ಮಾಡ್ತು ನನಗೆ, ನಾವಲ್ಲ ಅವಳಿಗೂ ಮಾಡ್ತು, ಏನೋ ಗಂಗೋಪಾಧ್ಯಾಯ ಅಂತ ಇವಳ ಹೆಸರು, ಮುಖರ್ಜಿ. ಸೊ ಅವರು ಯಾರು ಅವ್ರಿಗೆ ಹೇಳಿದ್ರು ಕನ್ನಡ ವಾಲ ಏಕ್ ಪೋಯೆಟ್ ರೇತಾ ಇದೆ ಅಂತ ಹೇಳಿ. ಸೊ ಅವಳು ಒಬ್ಳು ಕವಿ, ಬಂಗಾಲಿ ಕವಿ, ನಾನು ಕನ್ನಡ ಕವಿ, ಹುಡ್ಕೊಂಡ್ಬಂದು ಈ ಸಂತ್ರಸ್ತರು ಮತ್ತೊಬ್ಬ ಸಂತ್ರಸ್ತರನ್ನು ಹುಡ್ಕೊಂಡು ಹೋಗ್ತಾರಲ್ಲ ಹಾಗೆ, ಇದರ ಕನ್ನಡ ಪೋಯೆಟ್ ಕೊಯ್ ರೇತಾ ಏಕೆ ಅಂತ ಕೇಳ್ಕೊಂಡು ಬಂದರು. ಭಾಳ ದಿವಸ ಮಾತಾಡಿದ್ವಿ, ಆಮೇಲೆ ಬರ್ತಾ ಇದ್ರು ರೆಗ್ಯುಲರ್ ಆಗಿ, ತುಂಬ ಖುಷಿ ಆಗ್ತಿತ್ತು. ಅವ್ರು ಬಂದು ಅವರು ಬಂಗಾಲಿ ಕವಿತೆ ಓದ್ತಿದ್ರು, ನನಗೆ ಬಂಗಾಲಿ ಅರ್ಥನೇ ಆಗೋದಿಲ್ಲ, ಅವರು ಓ ಅಂತ ಓದ್ತಿದ್ರು. ನನ್ನ ಮಗ ಸಣ್ಣವ, ಅವನಿಗೆ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವನಿಗೆ ಬೇಜಾರು ಬಂದ್ಬಿಟ್ಟು ಅವರಿಗೆ ಟಾಟಾ ಟಾಟಾ ಅನ್ನೋದು ಶುರು ಮಾಡ್ತಿದ್ದೆ, ನೀವು ಹೋಗು ಅಂತ. ನಾನು ಅವನು ಟಾಟಾ ಕರ್ಕೊಂಡು ಹೋಗು ಹೇಳ್ತಿದ್ದಾನೆ ಅಂತೇಳಿ ಸುಳ್ಳು ಹೇಳಿ ಅವ್ನು ಕರ್ಕೊಂಡು ಕೆಳಗಡೆ ಹೋಗ್ತಿದ್ದೆ. ಅಂದರೆ ತುಂಬ ಅದ್ಭುತವಾದ ಲೇಡಿ, ತುಂಬ ಸ್ಪಿರಿಟೆಡ್ ಲೇಡಿ ಅವರು. ಆಮೇಲೆ ಒಂದು ದಿವಸ ನಾನು ಹೇಳಿದೆ, ಇಷ್ಟು ಒಳ್ಳೆ ಬರೀತೀರಿ ನೀವು, ಅದು ಹೆಂಗೆ, ಯಾವಾಗ ಶುರು ಮಾಡಿದ್ರಿ, ಏನು ಮಾಡಿದ್ರಿ? ಸತ್ಯಜಿತ್ ರೇ ಅವರ ಫ್ರೆಂಡ್ ಅವರು, ಆ್ಯಕ್ಚುಲಿ ಸತ್ಯಜಿತ್ ರೇ ಅವರ ಪ್ರೈಮ್ ಟೈಮಲ್ಲಿ ಇವರು ಅವರ ಸ್ನೇಹಿತರಾಗಿದ್ದರು. ಅವ್ರು ಹೇಳಿದ್ರು, ಆಮೇಲೆ ನನಗೆ ಗೊತ್ತಾಯಿತು, ಅದು ಕೇಳಿದಾಗ ನನ್ನ ಮೈ ಜುಮ್ಮಾಯಿತು, ಅದು ನಿಮ್ಗೆ ಆಗ್ತದೆ ಅಂದ್ಕೊಂಡಿದ್ದೀನಿ. ಅವರು ಅಂದರೆ ಬಂಗಾಲಿಯ ಟಾಪ್ ಪೋಯೆಟ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅವರು ಅವರ ಜೀವನದ ಮೊದಲನೇ ಪೋಯಂ ಬರೆದಿದ್ದು ಅವರ 65ನೇ ವಯಸ್ಸಿಗೆ. She wrote her first poem at her age of 65, and when I met, she could be around 75. She was one of the finest writers in Bengal. ಇದರ ಅರ್ಥ ಏನು? ನಾವು ಯಾವುದನ್ನು ಯಾವ ಟೈಮಲ್ಲಿಯೂ ಕೂಡ ಶುರು ಮಾಡ್ಬೋದು. ನಮ್ದು ಆಗೋಯ್ತು, ಹೆಂಗಾಯಿತು, ಮಗಳ ಮದುವೆ ಆಯಿತು, ಮಗ US ಅಲ್ಲಿದ್ದಾನೆ, ಅಲ್ಲ, ಅದು ಹೌದು, ಅದು ನಡೀತಾ ಇರ್ತದೆ. ಅದು ನಮ್ಮ ಪಾತ್ರಗಳು, ಕೌಟುಂಬಿಕ ಪಾತ್ರಗಳು, ಸಾಮಾಜಿಕ ಪಾತ್ರಗಳು. ಬಟ್ ನಾವು ಇಂಡಿವಿಜುವಲಿ ವಿ ಆರ್ ಬಾರ್ನ್, ಈಚ್ ಇಂಡಿವಿಜುವಲಿ ನಾವು ಒಂದೊಂದು ಮರ ಇದ್ದಂಗೆ. ಅದು ಒಂದು ಮರ ಇಲ್ಲಿ ನೆಟ್ಟಿದ್ರೆ ಅಲ್ಲಿ ಪಕ್ಕದ ಮರ ಹೂ ಬಿಡ್ತಾ ಇದೆ, ನಾ ಯಾಕೆ ಬಿಡಬೇಕು, ನಾ ಮಲಗ್ತೇನೆ ಅಂತ ಮರ ಮಲಗುವುದಿಲ್ಲ, ಆ ಮರನೂ ಹೂ ಬಿಡ್ತದೆ. ಹಾಗೆ ನೀವು ಪ್ರತಿಯೊಬ್ಬರು ಒಂದು ಹೂವಿದ್ದಾಗೆ. ನಾವು ನಮ್ಮ ಕೌಟುಂಬಿಕ ಜೀವನದಲ್ಲಿ ಇರ್ತೇವೆ, ಅದೆಲ್ಲ ಇರ್ತಾ ಇರ್ತದೆ. ಆದರೆ ನಮ್ಮೊಳಗಡೆ ಒಂದು ತುಡಿತಾ ಇರ್ತದೆ, ಅರಳೋದು. ಅವಳು ಅದು ಹೇಳಿದ ಮೇಲೆ ನನಗೆ ಆಶ್ಚರ್ಯ ಆಯಿತು. ಅದನ್ನು ನಾನು ಎಷ್ಟೋ ಜನಕ್ಕೆ ಹೇಳಿ ಈಗ ಬರೆಸ್ತಾ ಇದ್ದೀನಿ, ಬರೀರಿ ನೀವು ಅಂತ. ಯಾಕಂದರೆ ವಿಶೇಷತ ಹೆಣ್ಮಕ್ಳಿಗೆ ಏನಾಗ್ತದೆ ಅಂದರೆ, ಆ ಮಕ್ಕಳನ್ನು ಬೆಳೆಸೋದು ಒಂದು ಹಂತದವರೆಗೆ ಇಷ್ಟು ದೇ ಆರ್ ಬ್ಯಾಡ್ಲಿ ಆಕ್ಯುಪೈಡ್. ಮತ್ತೆ ಅದೊಂದು, ಮತ್ತೆ ಇದು ಅಂದರೆ ಏನು ಹೇಳ್ತಾರೆ, ಅದಕ್ಕೆ ಒಂದು ಥ್ಯಾಂಕ್ಲೆಸ್ ಆಗಿ ಅವರು ಆಕ್ಯುಪೈಡ್ ಆಗಿರ್ತಾರೆ. ಒಂದು ಹಂತ ಬರುತ್ತೆ, ಮಕ್ಕಳು ದೊಡ್ಡವರಾಗ್ಬಿಟ್ಟಿರ್ತಾರೆ, ಮತ್ತೀಗ ಏನು ಮಾಡೋದು, ಒಂದು ವ್ಯಾಕ್ಯೂಮ್. ಆವಾಗ ನನಗೆ ಹೇಳ್ತದೆ, ಸಾಹಿತ್ಯ, ಸಂಗೀತ ನಮಗೆ ನಿಜವಾಗಿಯೂ ಪುಷ್ಟಿ ಕೊಡೋದು ಆ ಒಂದು ಹಂತದಲ್ಲಿ. ಹೀಗಾಗಿ ನೀವು ಇಂಥ ಕಡೆಗೆ ಬಂದಿದ್ದೀರಿ, ಅದ್ಭುತವಾದ ದೇಹದ ಒಂದು ಸಂಸ್ಕಾರ ಆಗ್ತಾ ಇದೆ, ದೇಹದ ಒಂದು ಸಂಸ್ಕರಣೆ ಆಗ್ತಾ ಇದೆ, ಮನಸ್ಸಿನ ಶುದ್ಧೀಕರಣ ಆಗ್ತಾ ಇದೆ. ಇದರ ಸದ್ವಿನಿಯೋಗ ಆಗಬೇಕು ಅಂತಿದ್ರೆ, ಯು ಸ್ಟಾರ್ಟ್ ರೀಡಿಂಗ್ ಪೋಯಿಟ್ರಿ, ಯು ಸ್ಟಾರ್ಟ್ ಲಿಸ್ನಿಂಗ್ ಟು ಗುಡ್ ಮ್ಯೂಸಿಕ್, ಯು ಸ್ಟಾರ್ಟ್ ರೈಟಿಂಗ್. ಆಗ ನಿಜವಾಗಿಯೂ ನಿಮಗೆ ಒಂದು ಹೊಸ ಜನ್ಮ, ಹೊಸದೊಂದು ಅವತಾರ ನಿಮಗೆ ಬಂತು ಅಂತ ನಿಮ್ಗೆ ಅನ್ನಿಸ್ತದೆ. ಮತ್ತು ಮೊದಲೆಲ್ಲ ಕಷ್ಟ ಇತ್ತು. ಮೊದಲೆಲ್ಲ ಬರೆದದ್ದನ್ನು ಪತ್ರಿಕೆ ಕಳಿಸ್ಬೇಕು, ಯಾರೋ ಎಡಿಟರ್ ಅದನ್ನು ಅಪ್ರೂವ್ ಮಾಡಬೇಕು, ಯಾರಿಗೋ ಇಲ್ಲ. ಈಗ ನೀವು ಬರೆದು ನಿಮ್ಮ ಫೇಸ್ಬುಕ್ನಲ್ಲೋ ನಿಮ್ಮ ಇದರಲ್ಲೋ ನೀವು ಹಂಚ್ಕೋಬೋದು. ಆದರೆ ಕ್ವಾಲಿಟಿ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಆಗ ನಮಗೆಲ್ಲ ಏನು ಅಂದರೆ ಕ್ವಾಲಿಟಿ ಕಂಟ್ರೋಲಿಂಗ್ ಇತ್ತು. ನಾವು ಬರೆದದ್ದನ್ನು ನಾನು ಹಾಕ್ತಿರ್ಲಿಲ್ಲ, ನನ್ನ ಫ್ರೆಂಡಿಗೆ ತೋರಿಸ್ತಿದ್ದೆ, ನಮ್ಮ ಟೀಚರ್ಸಿಗೆ ತೋರಿಸ್ತಿದ್ದೆ.
ಅಥವಾ ನಮ್ಮ ಯಾರೋ ಹಿರಿಯ ಇವರಿಗೆ ತೋರಿಸ್ತಾ ಇದ್ದೆ, ಲೇಖಕರಿಗೆ, ಊರಲ್ಲಿದ್ದವರಿಗೆ. ಆಮೇಲೆ ಪತ್ರಿಕೆ ಕಳಿಸ್ತಾ ಇದ್ದೆ. ಅಲ್ಲಿ ಪ್ರಿಂಟ್ ಆದರೆ ಅದು ಒಳ್ಳೇದು ಅಂತ ಅರ್ಥ. ಅದು ಪ್ರಿಂಟ್ ಆಗಲಿಲ್ಲ ಅಂತಂದರೆ ರಿಜೆಕ್ಟೆಡ್ ಅದು. ಹೀಗೆ ನಮಗೊಂದು ಕ್ವಾಲಿಟಿ ಕಂಟ್ರೋಲಿಂಗ್ ಇತ್ತು. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದೇ ಪ್ರಾಬ್ಲಮ್ಮು, ಕ್ವಾಲಿಟಿ ಕಂಟ್ರೋಲಿಂಗ್ ಇಲ್ಲ. ನಾನು ಬರೆದ ಕೂಡ ಹಾಕ್ಬಿಡೋದು, ಆಮೇಲೆ ನಾನು ಬರೆದ ಕೂಡಲೇ ಹಾಕೊಳ್ಳಲಿ ಇದು ಶುರು ಆಗ್ತದೆ ಬರಲಿಕ್ಕೆ. ಯಾಕಂದರೆ ಅವನು ಬರೆದ ಕೂಡಲೇ ನಾನು ಮಾಡಬೇಕಲ್ಲ. ಸೊ ಹೀಗಾಗಿ ಏನಾಗ್ತದೆ, ಒಂದು ಕಲೆಕ್ಟಿವ್ ಡೌನ್ಫಾಲ್. ಅಂದರೆ ಎಲ್ಲ ಸೇರಿ ನಾವು ಕ್ವಾಲಿಟೇಟಿವ್ಲಿ ಕೆಳಗೆ ಹೋಗ್ತೇವೆ. ಅದಕ್ಕಾಗಿ ಕನ್ನಡದ ಅತ್ಯುತ್ತಮ ಪುಸ್ತಕಗಳನ್ನು, ಕವಿತೆಗಳನ್ನು, ಕಥೆಗಳನ್ನು ಓದ್ರಿ, ಕಾದಂಬರಿಗಳನ್ನು ಓದ್ರಿ. ಶಿವರಾಮ್ ಕಾರಂತರು ಇಲ್ಲಿಯವರೇ 45 ಕಾದಂಬರಿಗೆ ಬರೆದು ಹೋಗಿದ್ದಾರೆ ಅವರು, ಒಂದಲ್ಲ ಎರಡಲ್ಲ. ನಾನು ಓದಿರೋದೇ 15 ಮಾತ್ರ. ಎಂತೆಂಥ ಅದ್ಭುತವಾದ ಕಾದಂಬರಿಗಳನ್ನು ಬರೆದು ಹೋಗಿದ್ದಾರೆ. ಅಂಥವರ ಒಂದೆರಡು ಕೃತಿಗಳನ್ನಾದರೂ ಓದ್ರಿ, ಕನ್ನಡದ ಅತ್ಯುತ್ತಮ ಮನಸ್ಸುಗಳ ಕೃತಿಗಳು ಅವು. ಆವಾಗ ಏನಾಗುತ್ತೆ, ನಮಗೆ ಸಿಂಪಲ್ ಅಪ್ಪ, ಜಾಸ್ತಿ ಏನು ಹೇಳಲ್ಲ. ನೀವು BSc ಮಾಡಲಿಕ್ಕೆ ನಿಮಗೆ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ, ಆಮೇಲೆ MSc ಮಾಡೋಕ್ಕೂ ಟೆಕ್ಸ್ಟ್ ಬುಕ್ ಇದೆ, ಇಂಜಿನಿಯರಿಂಗ್ ಓದೋಕ್ಕೆ ಟೆಕ್ಸ್ಟ್ ಬುಕ್ ಇದೆ, ಹೌದಲ್ವಾ, SSCಗೂ ಟೆಕ್ಸ್ಟ್ ಬುಕ್ ಇದೆ. ಆ ಡಿಗ್ರಿ ಆದ ಕೂಡಲೇ ಪರೀಕ್ಷೆ ಮುಗಿದೋಯ್ತಾ? ಜೀವನದಲ್ಲಿ ಪರೀಕ್ಷೆಗಳು ಬರ್ತವೆ, ನಾನಾ ರೀತಿಯ ಪರೀಕ್ಷೆಗಳು ಬರ್ತವೆ. ಆ ಜೀವನದಲ್ಲಿ ಬರೋ ಪರೀಕ್ಷೆಗಳಿಗೆ ಟೆಕ್ಸ್ಟ್ ಬುಕ್ ಯಾವುದು? ಲಿಟ್ರೇಚರ್. ನೀವು ಲಿಟ್ರೇಚರ್ ಓದಿದರೆ ನಮ್ಮ ಜೀವನದ ಎಷ್ಟೋ ಪರೀಕ್ಷೆಗಳಿಗೆ ಅಲ್ಲಿ ಉತ್ತರಗಳು ಸಿಗ್ತವೆ. ಅದಕ್ಕಾಗಿ ನಾನು ಓದು ಅಂತ ಹೇಳೋದು ಹೊರತು ನಿಮಗೆ ಅದನ್ನು ಓದ್ರಿ ಯಾರು ನಿಮಗೆ ಬಹುಮಾನ ಕೊಡ್ತಾರೆ ಆ ಥರದ್ದಲ್ಲ ಅದು. ನಮ್ಮ ಈಗ ನೋಡಿ, ನನಗೆ ಭಾಳ ಖುಷಿ ಆಯಿತು, ಇಲ್ಲಿಯ ಪರಿಚಾರಕ ಮಂಡಳು ಎಲ್ಲರೂ ಇವರಿಗೆ ದೇವತೆ ಅಂದ ತಕ್ಷಣ ಎಷ್ಟು ಪ್ರೀತಿಯಿಂದ ಚಪ್ಪಾಳೆ ಹೊಡೆದ್ರು ಎಲ್ಲರೂ. ಭಾಳ ಮನಸ್ಸು ತುಂಬಿ ಬಂತು ನನಗೆ. ಯಾಕಂದರೆ ಅಷ್ಟು ದೇ ಹ್ಯಾವ್ ಟಚ್ ದ ಲೈಫ್ ಆಫ್ ಪೀಪಲ್. ಜನರ ಅವರು ದಾದಿಯರು ಎಲ್ಲರೂ ಜನರ ಮನಸ್ಸನ್ನು ನಿಸ್ಪೃಹವಾಗಿ ಟಚ್ ಮಾಡ್ತಾರೆ. ಅದಕ್ಕಾಗಿ ಕಲೆ ಅಥವಾ ಸಾಹಿತ್ಯ ಮತ್ತು ಮೆಡಿಕಲ್ ಸೈನ್ಸ್ಗೆ ಡಿಫ್ರೆನ್ಸ್ ಇಲ್ಲ. ಕಲೆ ಮತ್ತು ಮೆಡಿಕಲ್ ಸೈನ್ಸ್ಗೆ ಯಾಕೆ ಡಿಫ್ರೆನ್ಸ್? ಇದು ಯಶವಂತ್ ಚಿತ್ತಾಲ್ರು ಹೇಳಿದ್ದು, ದೊಡ್ಡ ಲೇಖಕರು. ಅವರು ಪಾಲಿಮರ್ ಕೆಮಿಸ್ಟು, ಬಾಂಬೆಲ್ಲೇ ಇದ್ದವರು. ಅವ್ರು ಹೇಳಿದ್ದು ಯಾಕಿಲ್ಲ ಅಂತಂದರೆ, ಎರಡೂ ಕೂಡ ಮೆಡಿಕಲ್ ಸೈನ್ಸ್ ಆ್ಯಸ್ ವೆಲ್ ಆಸ್ ಆರ್ಟ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಫೆಲೋ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಟ್ರೈಸ್ ಟು ರೆಡ್ಯೂಸ್ ಹಿಸ್ ಪೇನ್. ಮತ್ತೊಬ್ಬ ಮನುಷ್ಯನ ನೋವು ಅರ್ಥ ಮಾಡ್ಕೊಳ್ಳೋದು, ಮತ್ತೊಬ್ಬ ಮನುಷ್ಯನ ನೋವನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋದಕ್ಕೇ ಮೆಡಿಕಲ್ ಸೈನ್ಸ್ ನೋಡ್ತದೆ, ಕಲೆನೂ ನೋಡ್ತದೆ. ಹೇಗೆ ಮೆಡಿಕಲ್ ಸೈನ್ಸಲ್ಲಿ ನೋಸ್ ಎಕ್ಸ್ಪರ್ಟು, ಪಲ್ಮನರಿ ಎಕ್ಸ್ಪರ್ಟು, ಕಾರ್ಡಿಯಾಲಜಿಸ್ಟು, ಸ್ಕಿನ್ ಅಂತ ಇರ್ತಾರೋ, ಹಾಗೆ ಸಾಹಿತ್ಯದಲ್ಲಿ ಕತೆ, ನಾಟಕ, ಕಾದಂಬರಿ, ಸಣ್ಣ ಕತೆ, ಈ ಥರಗಳೆಲ್ಲ ಇರ್ತವೆ. ಎರಡೂ ಮಾಡೋ ಕೆಲಸ ಒಂದೇನೆ. ಅದಕ್ಕಾಗಿ ಎರಡು ನಮ್ಮಲ್ಲಿ ಎಷ್ಟೋ ಕಡೆ ಕೆಲವೊಂದು ಮೂಢನಂಬಿಕೆಗಳು, ಆರ್ಟ್ಸ್ ಬೇರೆ ಮತ್ತು ಸೈನ್ಸ್ ಬೇರೆ ಅಂತ. ನಾನು ಸೈನ್ಸ್ ವಿದ್ಯಾರ್ಥಿನಿ. ಕನ್ನಡದ ಎಲ್ಲ ಮೇಜರ್ ರೈಟರ್ಸ್ ವೇರ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್. ಕುವೆಂಪುಗೆ ಎಸ್ಟ್ರಾನಮಿಯಲ್ಲಿ ಆಸಕ್ತಿ ಇತ್ತು. ಬೇಂದ್ರೆ ಅವರಿಗೆ ಕ್ಯಾಲ್ಕುಲಸ್ಸಲ್ಲಿ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಆಸಕ್ತಿ ಇತ್ತು. ಶಿವರಾಮ್ ಕಾರಂತರು ಸೈನ್ಸಿನ ಎನ್ಸೈಕ್ಲೋಪೀಡಿಯಾ ಮಾಡಿದರು, ಇಲ್ಲೇ ಇದ್ದವರು. ಕ್ಯಾನ್ ಯು ಬಿಲೀವ್? ಆ ಕಾಲಕ್ಕೆ ಶಿವರಾಮ್ ಕಾರಂತರು ಸೈನ್ಸಿನ ಎನ್ಸೈಕ್ಲೋಪೀಡಿಯಾ ಮಾಡೋದಕ್ಕೆ 3000 ಪ್ರಾಣಿ ಪಕ್ಷಿಗಳ ಚಿತ್ರವನ್ನು ತಮ್ಮ ಕೈಯಲ್ಲಿ ಬಿಡಿಸಿದ್ದಾರೆ. 3000 ಚಿತ್ರಗಳು. ಈಗೆಲ್ಲ ನಾವು ಗೂಗಲಲ್ಲಿ ಮಾಡ್ತೇವೆ, ನೋಡ್ತೇವೆ, ಅಲ್ಲ, ಆ ಕಾಲಕ್ಕೆ ಬಿಡಿಸಿದ್ದಾರೆ ಅವರು. ನಾವು ಚಿತ್ರ ಬಿಡಿಸ್ಲಿಕ್ಕೆ ಹೋದರೆ ಪ್ರಾಣಿ ಪಕ್ಷಿ ಎಲ್ಲ ಒಂದೇ ಥರ ಕಾಣ್ತದೆ, ನಮ್ಮ ಥರನೇ ಕಾಣ್ತದೆ. ಅಂದರೆ ಆ ಕಾಲಕ್ಕೆ ಅಷ್ಟು ದುಡಿದ್ರು ಅವರು. ಯಾಕಂದರೆ ನಾವು ಅದು ಸೈನ್ಸ್ ಬೇರೆ ಆರ್ಟ್ಸ್ ಬೇರೆ ಅಂತೆಲ್ಲ ಅಲ್ಲ. ಸೊ ಎಲ್ಲದರಲ್ಲೂ ಆಸಕ್ತಿ ವಹಿಸಿ. ನಾನು ಹೇಳ್ತಾ ಗೆಟ್ ಲಾಸ್ಟ್ ಇನ್ ಹ್ಯೂಮನ್ ವರ್ಲ್ಡ್, ಡೋಂಟ್ ಗೆಟ್ ಐಸೋಲೇಟೆಡ್. ಆ ಐಸೋಲೇಷನ್ನಲ್ಲೇ ಪ್ರಾಬ್ಲಮ್ ಇದೆ. ನಾವು ಒಂದು ಪ್ರಪಂಚದಲ್ಲಿ ಜೀವನದಲ್ಲಿ ಕಳೆದು ಹೋಗ್ಬಿಟ್ರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಐಸೋಲೇಟೆಡ್ ಆದಾಗಲೇ ಮನಸ್ಸಿನಲ್ಲಿ ಕಸಗಳು ಬರ್ಲಿಕ್ಕೆ ಶುರು ಆಗಿಬಿಡ್ತವೆ. ಸೊ ಅದೆಲ್ಲ ಆಗೋದೇ ನಾವು ಮನಸ್ಸನ್ನು ಐಡ್ಲ್ ಮಾಡಿದಾಗ. ಕೆಲಸದಲ್ಲಿ ನಿರತರಾಗಿದ್ದಾಗ ಅದು ಐಡ್ಲಿಂಗ್ ಆಗೋದೇ ಇಲ್ಲ, ಮನಸ್ಸು ಶಾರ್ಪ್ ಆಗಿರ್ತದೆ. ನಾನು ಒಂದು ಕವಿತೆ ಓದ್ತೇನೆ, ಆಮೇಲೆ ನಾನು ಮುಗಿಸ್ಬೋದಲ್ಲ? ಅಲ್ಲ, ಮತ್ತೇನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದಲ್ಲ? ಕೇಳ್ಬೋದಲ್ಲ? ಇದೆ ಹೌದು. ಅಲ್ಲ, ಅವರು, ನಾನಲ್ಲ. ಆಯ್ತು, ಅಲ್ಲ, ಎಲ್ಲ ಉತ್ತರ ಅಂತಲ್ಲ. ನಾನು ಒಂದು ಕವಿತೆ ಓದ್ತೇನೆ ಸುಮ್ಮನೆ. ಅಂದರೆ ನಾನು ಬರೀ ಸಿನಿಮಾ ಹಾಡುಗಳ ಕವಿಯಲ್ಲ ಅಂತ ನಿಮ್ಗೆ ತೋರಿಸ್ಲಿಕ್ಕೆ. ನಾನು ನನ್ನ ಕವಿತೆಗಳನ್ನು ಬರೆದಲಿಕ್ಕೆ ಶುರು ಮಾಡಿ 50 ವರ್ಷ ಆಯಿತು. ನಂದು 7 ಕವನ ಸಂಕಲನ ಬಂದಿವೆ. ಈ ಸಿನಿಮಾ ಹಾಡಿಂದ ಆಗಿದ್ದು ಇತ್ತೀಚೆಗೆ. ಯಾಕಂದರೆ ಯೋಗರಾಜ್ ಭಟ್ರು ನನ್ನ ಕವಿತೆಗಳ ಮತ್ತು ಕಥೆಗಳ ಅಭಿಮಾನಿಯಾಗಿದ್ದರು. ಹೀಗಾಗಿ ಅವರು ಮುಂಗಾರು ಮಳೆ ಮಾಡುವಾಗ ನಾನೇ ಅದನ್ನು ಬರಿಬೇಕು ಅಂತ ಬಂದರು. ನಾನು ಇಲ್ಲಪ್ಪ, ನಾನು ಅನಿಸುತ್ತಿದೆ ಬರೆದಾಗ ನನಗೆ 52 ವರ್ಷ ವಯಸ್ಸು.
ವೇಸ್ಟ್ ಅಲ್ವಾ? 52ನೇ ವಯಸ್ಸಿಗೆ ಅನಿಸುತ್ತಿದೆ ಪಡೆದವನ್ನ. ಹೀಗಾಗಿ ಜನ ಅನ್ಕೊಂಡ್ಬಿಡ 25ನೇ ವರ್ಷಕ್ಕೆ ಪಡೆದಿರ್ಬೋದು ನೀವು. ಇಲ್ಲಪ್ಪ, ಈ 52ನೇ ವರ್ಷಕ್ಕೆ ಪಡೆದಿದ್ದು ಅಂತ. ಇದು ಹಸ್ತಾಂತರ ಅಂತ. ನಾವು ನೈಟ್ ಬಸ್ಸಿಗೆ ಎಲ್ಲ ಊರಿಗೆ ಹೋಗ್ತಿರ್ತೀವಿ ಗೊತ್ತಾ. ನಾವು ಬಾಂಬೆಲಿದ್ದಾಗ ನೈಟ್ ಬಸ್ಸಿಗೆ ಬರ್ತಿದ್ವಿ. ಈಗ ಬೆಂಗಳೂರಿಂದ ಗೋಕರ್ಣ ನೈಟ್ ಬಸ್ಸಿಗೆ ಬರ್ತೀವಿ. ಅದು VRL ಇರ್ಬೋದು, ಸುಗಮ ಇರ್ಬೋದು. ಅಯ್ಯೋ, ನಾವು ಬಾಂಬೆಲಿದ್ದಾಗಂತೂ ನಿಮ್ಮ ಮಂಗಳೂರಿನ ಬಸ್ಸುಗಳನ್ನು ನೋಡಿಯೇ ಅದರಲ್ಲೇ ಟ್ರಾವೆಲ್ ಮಾಡಿಯೇ ಬೆಳೆದದ್ದು ನಾವು. ಆನಂದ ಟ್ರಾವೆಲ್ಸ್ ಇತ್ತು, ಮತ್ತೇನೇನಿತ್ತು ಅವಾಗ, ಪಾರ್ಕ್ ಏನೋ ತುಂಬ ಟ್ರಾವೆಲ್ಸ್ಗಳಿತ್ತು. ಆಗ ಟ್ರೈನ್ ಇರಲಿಲ್ಲಲ್ಲ. ನನಗೆ ಆ ನೈಟ್ ಬಸ್ ಡ್ರೈವರ್ಗಳ ಬಗ್ಗೆ ಯಾವತ್ತೂ ಕುತೂಹಲ. ಯಾವುದೋ ಒಬ್ಬ ಡ್ರೈವರ್ ಶುರು ಮಾಡಿರ್ತಾನೆ, ಮಧ್ಯರಾತ್ರಿ ಇದ್ದಾಗ ಬೇರೆಯವನಾಗಿರ್ತಾನೆ. ಅಂದರೆ ಅದೊಂದು ಇಬ್ಬರು ಇರ್ತಾರೆ ಅಲ್ಲಿ. ಆಲ್ವೇಸ್ ನನಗೆ ಅದ್ರ ಬಗ್ಗೆ ಭಾಳ ಕುತೂಹಲ, ಅವ್ರ ಬಗ್ಗೆ ಭಾಳ ಪ್ರೀತಿ. ಈ ಕವಿತೆಯನ್ನು ಅವರಿಗೆ ನಾನು ಡೆಡಿಕೇಟ್ ಮಾಡಿದ್ದೆ. ಹಸ್ತಾಂತರ ಅಂತ, ಹ್ಯಾಂಡ್ ಓವರ್. ನಿಶಾಚರಿ ಬಸ್ಸು ನಡುರಾತ್ರಿ ಎಲ್ಲೋ ಒಂದು ಕಡೆ ನಿಂತಾಗ ಒಂದು ವಿಚಿತ್ರ ನಿಚ್ಚಳ ನೀರವದಲ್ಲಿ ಚಾಲಕರು ಮಾತಿಲ್ಲದೆ ಅದಲು ಬದಲಾಗುತ್ತಾರೆ. ಒಂದು ವಿಚಿತ್ರ ನಿಚ್ಚಳ ನೀರವದಲ್ಲಿ ಚಾಲಕರು ಮಾತಿಲ್ಲದೆ ಅದಲು ಬದಲಾಗುತ್ತಾರೆ. ಇಷ್ಟು ಹೊತ್ತು ಚಲಿಸಿದವ ಮತ್ತು ಎಲ್ಲೋ ಮಲಗೆದ್ದು ಬಂದು ಮುಖಕ್ಕೆ ಪ್ಲಾಸ್ಟಿಕ್ ಬಾಟ್ಲಿಯಿಂದ ನೀರು ರಪರಪ ರಾಚಿಕೊಂಡು ಸನ್ನದ್ಧವಾಗುತ್ತಿರುವವ ಇಬ್ಬರು ಒಂದೇ ನಮೂನೆ ಕಾಣುತ್ತಿದ್ದಾರೆ. ಆತ್ಮಗಳಷ್ಟೇ ಬದಲಾದಂತೆ ನಮ್ಮೆಲ್ಲರ ಜೀವಗಳನ್ನು ಒಬ್ಬನು ತನ್ನ ಕೈಯಿಂದ ಅಕ್ಷರಶಃ ಇನ್ನೊಬ್ಬನ ಕೈಗೆ ನಾಜೂಕಾಗಿ ವರ್ಗಾಯಿಸುವ ಪವಿತ್ರ ಕ್ಷಣ ಇದು. ನಮ್ಮೆಲ್ಲರ ಜೀವಗಳನ್ನು ಒಬ್ಬನು ತನ್ನ ಕೈಯಿಂದ ಅಕ್ಷರಶಃ ಇನ್ನೊಬ್ಬನ ಕೈಗೆ ನಾಜೂಕಾಗಿ ವರ್ಗಾಯಿಸುವ ಪವಿತ್ರ ಕ್ಷಣ ಇದು. ಆತ ಕುಡಿಯುತ್ತಿರುವ ಬಿಸಿ ಬಿಸಿ ಚಹಾ ಅಮೃತಕ್ಕೂ ಮಿಗಿಲು. ಅದರ ಚೈತನ್ಯ ಇಡೀ ಬಸ್ಸಿನ ಲೋಹದ ಕಣಕಣದಲ್ಲಿ ಪ್ರವಹಿಸುವುದು, ಪರದೆಗಳನ್ನು ಅಲ್ಲಾಡಿಸುವುದು, ಎದುರಿನ ಸುಭದ್ರ ಗಾಜನ್ನು ಲಕಲಕಿಸುವುದು. ಸೆಡ್ಡು ಹೊಡೆದು ಬರುವ ಉರಿಗಣ್ಣಿನ ಲಾರಿಗಳು ಬದಿಗೆ ಸರಿದು ಹೋಗುವವು ಪೂರ್ಣ ವಿರಾಮ ಹುಡುಕುವ ವಾಕ್ಯಗಳಂತೆ. ಸೆಡ್ಡು ಹೊಡೆದು ಬರುವ ಉರಿಗಣ್ಣಿನ ಲಾರಿಗಳು ಬದಿಗೆ ಸರಿದು ಹೋಗುವವು ಪೂರ್ಣ ವಿರಾಮ ಹುಡುಕುವ ವಾಕ್ಯಗಳಂತೆ. ಗಗನಕ್ಕೆ ಕಿರುಪ್ರಭೆ ಚೆಲ್ಲಿ ದೀಪದ ಗುಚ್ಛದಂತೆ ದೂರದಲ್ಲಿ ಮಿನುಗುವ ಹಳ್ಳಿ ಇನ್ನೇನು ಸಿಗುತ್ತದೆ ಅನ್ನುವಷ್ಟರಲ್ಲಿ ಮತ್ತೆಲ್ಲೋ ಮರೆಯಾಗುವುದು. ಮಾತು ಬಿಟ್ಟವರಂತೆ. ಬರೆದು ಬಿಸಾಕಿದ ಚಿತ್ತು ಕಾಟಿನ ಕಾರ್ಬನ್ ಶೀಟಿನಂಥ ಅಗೋಚರದ ಮೇಲೆ ಯುದ್ಧ ಸಾರಿದ ಏಕಾಂಗಿ ಸೈನಿಕ ಈ ಚಾಲಕ. ಬರೆದು ಬಿಸಾಕಿದ ಚಿತ್ತು ಕಾಟಿನ ಕಾರ್ಬನ್ ಶೀಟಿನಂಥ ಅಗೋಚರದ ಮೇಲೆ ಯುದ್ಧ ಸಾರಿದ ಏಕಾಂಗಿ ಸೈನಿಕ ಈ ಚಾಲಕ. ಇಡೀ ಬಸ್ಸೇ ಅವನ ದೇಹ ಈಗ, ಎದುರಿನ ಸರ್ವಸ್ವವೇ ಅವನ ಮನಸ್ಸು. ನಾವೆಲ್ಲರೂ ಅವನ ಹೊಟ್ಟೆಯ ಮಕ್ಕಳು. ಇಡೀ ಬಸ್ಸೇ ಅವನ ದೇಹ ಈಗ, ಎದುರಿನ ಸರ್ವಸ್ವವೇ ಅವನ ಮನಸ್ಸು. ನಾವೆಲ್ಲರೂ ಅವನ ಹೊಟ್ಟೆಯ ಮಕ್ಕಳು. ಊರು ತಲುಪಿಸುತ್ತಾನೆ, ಕಾಳಜಿ ಬೇಡ. ಆಯ್ತಾ? ಥ್ಯಾಂಕ್ ಯು. ಸೊ ಇಷ್ಟು ನಾನು ತಕ್ಷಣ ನಾನು ಯಾವುದು ತಯಾರಿ ಅಂತ ಮಾಡ್ಕೊಂಡು ಬಂದಿಲ್ಲ. ನಿಮ್ಮನ್ನು ನೋಡಿದಾಗ ನನಗೇನು ಮಾತಾಡಬೇಕು ಅಂತ ಅನ್ನಿಸ್ತು. ಬೇರೆ ಬೇರೆ ವಿಷಯಗಳು, ಕವಿತೆ, ಸಿನಿಮಾ, ಹಾಡು, ಸಾಹಿತ್ಯ, ಬಾಂಬೆ ಎಲ್ಲ ಬಂತು. ಅದರಲ್ಲಿ ಅನ್ಪ್ಲ್ಯಾಂಡಾಗಿ ಮಾತಾಡಿದ್ದೀನಿ. ಇಷ್ಟಾಗಿಯೂ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದರೂ ಕೇಳಬೇಕು ಅಂತಿದ್ರೆ ಕೇಳ್ಬೋದು ಅಷ್ಟೇ. ಆದರೆ ಎಲ್ಲ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರ ಇಲ್ಲ. ಜೀವನ ನಿರುತ್ತರವಾದದ್ದು. ನನ್ನ ಪ್ರಕಾರ ಒಂದೇ ಮೌಲ್ಯ ನಾನು ನಂಬೋದು, ಮಮತೆ ಮತ್ತು ಸಮತೆ. ಮಮತೆ ಮತ್ತು ಸಮತೆಗಿಂತ ಮಿಗಿಲಾದ ಅಧ್ಯಾತ್ಮ ಇಲ್ಲ ಅಂತ ನನ್ನ ನಂಬಿಕೆ. ಸಮತೆ ಬಹಳ ಮುಖ್ಯ. ಎಲ್ಲಿ ತನಕ ನಾವು ಸಮತೆ, ಎಲ್ಲಿ ತನಕ ನಾವು ನಮ್ಮ ಜೊತೆಗಿನವರನ್ನು ಸಮಾನವಾಗಿ ಪರಿಗಣಿಸೋದಿಲ್ವೋ, ಎಲ್ಲಿ ತನಕ ಈ ಗಂಡ ಎನ್ನುವ ಪ್ರಾಣಿ ಹೆಂಡತಿ ತನಗೆ ಸಮಾನಳು ಮತ್ತು ತನಗಿಂತ ಹೆಚ್ಚು ವಿಶೇಷಳು ಅಂತ ಪರಿಗಣಿಸೋದಿಲ್ವೋ, ಅಲ್ಲಿಯವರೆಗೆ ಸಮಾಜಕ್ಕೆ ಆರೋಗ್ಯ ಇರುವುದಿಲ್ಲ. ಇದು ನನ್ನ ಒಂದು. ಹೀಗಾಗಿ ಸಮತೆ ಬಹಳ ಮಹತ್ವದ್ದು. ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅಂದರೆ, ಭಾಳ ಹಿರಿಯ ವ್ಯಕ್ತಿ ಯಾರೋ ಒಬ್ಬರು ಉತ್ತರ ಕರ್ನಾಟಕದ ಒಂದು ಸುದ್ದಿ ಇದು. ಆ ವ್ಯಕ್ತಿ ಹೇಗೆ ಅಂದರೆ, ಅವನು ಮನೆ ಬರುವಾಗ ಕೆಲಸದಿಂದ ಪುಣ್ಯಾತ್ಮ ಎಂಥ ಶಾಪ ಇರಬೇಕು ನೋಡಿ ಅವನಿಗೆ. ಅವನು ಸಿಗ್ನಲ್ ಇಂದ ಮನೆಗೆ ಫೋನ್ ಮಾಡ್ತಾನಂತೆ, ಈಗ ಒಗ್ಗರಣೆ ಹಾಕು ನೀನು ಸಾರಿಗೆ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವನಿಗೆ ಪಿತ್ತ. ಅಂದರೆ ಯಾವ ಕಾಲದಲ್ಲಿದ್ದೇವೆ ನಾವು?
ಯಾವ ಕಾಲದಲ್ಲಿದ್ದೇವೆ, ಅದರ ಅರ್ಥ ಅವನಿಗೆ ಸರಿ ಇಲ್ಲ ಅಂತ ಅಷ್ಟೇ. ಅವನಿಗೆ ಒಳ್ಳೇದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕು. ಅಂದರೆ ಈ ರೀತಿಯ ಅಸಮಾನತೆ ಇದ್ದರೆ ಯಾವುದು ಅಲ್ಲ. ನಾವು ಎಲ್ಲಿ ತನಕ ಪ್ರತಿಯೊಂದು ಮನೆಯಲ್ಲಿಯೂ ಸಮಾನತೆ ಬರೋದಿಲ್ವೋ, ಮಕ್ಕಳನ್ನು ನಾವು ನಿನಗೇನು ಗೊತ್ತುಂಟು, ನಾನು ಹೇಳ್ದಂಗೆ ಮಾಡೋದು ಇಲ್ಲ. ಮಗ ಹಿಂದ್ಗಡೆ ಹೋಗಿ ಅಪ್ಪನಿಗೆ ಬುದ್ಧಿ ಇಲ್ಲ ಅಂತ ನಗ್ತಾನೆ. ಹೊಸ ತಲೆಮಾರಲ್ಲಿ ಹೊಸ ದೃಷ್ಟಿಕೋನ ಇದೆ. ನಮ್ಗೆ ಗೊತ್ತಿಲ್ಲದಿದ್ದದ್ದು ಅವ್ರು ಹೇಳ್ತಾರೆ, ಅವರನ್ನು ಗೌರವಿಸಬೇಕು ನಾವು. ಈ ರೀತಿಯ ಒಂದು ಇದೆಲ್ಲದರ ಮೂಲ ಇದು ಅಂದ್ರೆ ಅಹಂಕಾರ. ಎಲ್ಲಿಯವರೆಗೆ ಮನುಷ್ಯ ಅಹಂಕಾರದಲ್ಲಿ ಇರ್ತಾನೋ ಅದು ಅವನಿಗೇ ಶಾಪ. ಅದು ಅಸಹನೆ ಮತ್ತು ಅಹಂಕಾರ ಇದೆಯಲ್ಲ, ಅದು ವಿಷದ ಹಾಗೆ. ಅದು ನಮ್ಮೊಳಗಿದ್ದರೆ ನಮ್ಮನ್ನೇ ಸುಡುತ್ತದೆ. ಅದು ನಾವು ಅನ್ಕೊಂಡ್ಬಿಡ್ತೇವೆ ಅದು ಉಳಿದವರಿಗೆ ಹಾಳು ಮಾಡ್ತಾನೆ ಅಂತ. ಇಲ್ಲ, ಅಸಹನೆ ಮತ್ತು ಅಹಂಕಾರ ಎಲ್ಲಿವರೆಗೆ ನಮ್ಮೊಳಗೆ ಇರ್ತದೋ ಅಲ್ಲಿವರೆಗೆ ಯಾವುದೂ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಎಷ್ಟು ದಿವಸ ಬದುಕ್ತೀವ್ರಿ? ಎಷ್ಟು ದಿವಸ ಬದುಕ್ತೀವಿ? 1000 ವರ್ಷ ಬದುಕ್ತೀವ? 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ. ಪ್ರೀತಿಯಿಂದ ಬದುಕೋಣ, ಸಮತೆಯಿಂದ ಬದುಕೋಣ, ಮಮತೆಯಿಂದ ಬದುಕೋಣ. ಆ ಸಮತೆ ಮತ್ತು ಮಮತೆಯ ಬಾಗಿಲುಗಳನ್ನು ತೆಗೆಯೋದಕ್ಕೆ ಈ ಸಾಹಿತ್ಯ ಎಲ್ಲ ಇದೆ. ಸುಮ್ಮನೆ ಮನಸ್ಸನ್ನು ಕ್ಲೀನ್ ಮಾಡಲಿಕ್ಕೆ ಸ್ಯಾಂಡ್ ಪೇಪರ್ ಇದ್ದಾಗೆ. ದೊಡ್ಡದ್ದೇನೂ ಅಲ್ಲ. ಒಂದು ಒಳ್ಳೆ ಪೂತಿನ ಅವ್ರದ್ದು ಒಂದು ಪ್ರಬಂಧ ಇದೆ, ಗೋಕುಲಾಷ್ಟಮಿ ಅಂತ. ಮನೆಯಲ್ಲಿ ಒಬ್ರು ಬಹಳ ದುಷ್ಟ ಇರ್ತಾರೆ. ಒಬ್ಬ ವ್ಯಕ್ತಿ ತುಂಬ ಸಿಡುಕು, ಸಿಕ್ಕಾಪಟ್ಟೆ ಸಿಡುಕು. ಯಾವತ್ತೂ ಅವ್ರು ನಕ್ಕಿದ್ದನ್ನೇ ನೋಡಿಲ್ಲ ಯಾರು, ಅವರು ನೋಡಿಲ್ಲ, ಕನ್ನಡಿಯಲ್ಲೂ ನೋಡಿಲ್ಲ. ಅವರು ಗೋಕುಲಾಷ್ಟಮಿಯ ದಿವಸ ಒಂದೊಂದೇ ಕಂಸನ ಇದಾಗ್ತದಲ್ಲ, ಅಂದರೆ ಇವನು ಮಗು ಹುಟ್ಟಿದಾಗ ಕೃಷ್ಣನ ಇದ್ರ ದಿವಸ ಪ್ರತಿ ಸಲನೂ ಅವನು ಹೊಸದಾದ ಹುಟ್ಟಿದ ಮಗುವನ್ನು ಹೊಡೆದು ಹೋಗ್ತಾನಲ್ಲ, ಅದು ಇಷ್ಟು ಅವನಿಗೆ ತ್ರಾಸು ಕೊಡ್ತದೆ. ಹೇಳುವಾಗ ಕೃಷ್ಣ ಜನ್ಮಾಷ್ಟಮಿಯ ಕಥೆಯನ್ನು ಹೇಳುವಾಗ ಆ ವ್ಯಕ್ತಿಗೆ ಎಷ್ಟು ಅದು ಕರಗುತ್ತದೆ ಅಂತಂದರೆ, ಆ ದಿವಸ ಅವನ ಎಲ್ಲರ ಮೇಲೂ ಪ್ರೀತಿ ಮಾಡ್ತಾನಂತ. ಆ ವ್ಯಕ್ತಿ ಆ ದಿವಸ ಎಲ್ಲರ ಮೇಲೂ ಪ್ರೀತಿ ಬರ್ತದೆ ಅವನಿಗೆ, ಎಲ್ಲರನ್ನೂ ಮುದ್ದಿಸ್ತಾನೆ ಅವನು. ಫಸ್ಟ್ ಟೈಮ್ ಹೆಂಡತಿ ಕೇಳ್ತಾನೆ ಊಟ ಮಾಡಿದ್ಯಾ ಅಂತ ಲೈಫಲ್ಲೇ. ಅಂದರೆ ಆ ರೀತಿ ಒಂದು ಕಲೆಗೆ ಆ ರೀತಿಯ ಗುಣ ಇದೆ. ಇಟ್ ಕ್ಯಾನ್ ಹ್ಯೂಮನೈಸಸ್. ಯಶವಂತ್ ಚಿತ್ತಾಲ್ರೆ ಹೇಳಿದ ಮಾತು, ವಿ ಆರ್ ನಾಟ್ ಬಾರ್ನ್ ಹ್ಯೂಮನ್, ವಿ ಆರ್ ಬಾರ್ನ್ ಟು ಬಿ ಹ್ಯೂಮನ್ ಅಂತ. ಎಂಥ ಮಾತು ನೋಡಿ. ವಿ ಆರ್ ನಾಟ್, ನಾವು 2 ಕೈ ಇದೆ, 2 ಕಾಲಿದೆ, ತಲೆ ಇದೆ ಅಂತ ನಾವು ಮನುಷ್ಯರು ಅಂತ ಅನ್ಕೊಂಡ್ಬಿಟ್ಟಿವಿ. ಇಲ್ಲ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ. ಮನುಷ್ಯರಾಗೋದು ಹೇಗೆ? ಹೀಗೆ ಯಕ್ಷಗಾನ ಕಥೆ ಮತ್ತು ಅದ್ರ ಹಂಗೆ ಯಾಕೆ ಜಡಗಟ್ಟದವ್ರಿಗೆ ಬೇಕು, ಉಳಿದವ್ರಿಗೆ ಬೇಕಾಗಿಲ್ಲ. ಸರಳವಾಗಿ ಯಾರು ಕಾಯಕ ಜೀವಿ ಇದ್ದಾನಲ್ಲ, ಯಾವ ಜನಸಾಮಾನ್ಯ ಅಂತಾರಲ್ಲ, ಹೂ ಮಾರೋರು ಅಂತಾರಲ್ಲ, ಸೊಪ್ಪು ಮಾರೋರು ಅಂತಾರಲ್ಲ, ಅವರು ಸರಿಯಾಗೇ ಇದ್ದಾರೆ, ಕಾಯಕದಲ್ಲಿ ಕಳೆದು ಹೋಗಿದ್ದಾರೆ. ಅವರಿಗೆಲ್ಲರೂ ಒಂದೇ. ಈ ಸುಶಿಕ್ಷಿತ ಶಿಷ್ಟ ಜನ ಆಗ ಎಲ್ಲಿ ಅಹಂಕಾರ ಶುರುವಾಗುತ್ತಲ್ಲ ಒಳಗೆ, ಆಗ ಬರೋ ಪ್ರಾಬ್ಲಮ್ಗಳಿತ್ತು. ಇಲ್ಲ, ನಾನು ಜಾಸ್ತಿ ಮಾತಾಡೋದಿಲ್ಲ. ಆಮೇಲೆ ನನ್ನ ಅರ್ಹತೆ ಏನು ಅನ್ನೋದು ಬರುತ್ತೆ. ಯಾಕಂದ್ರೆ ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿಯೇ ಈ ಮಾತನ್ನು ಹೇಳೋದು. ಕಳೆದ ನನ್ನ 60 ವರ್ಷಗಳ ಪ್ರಯಾಣದಲ್ಲಿ ನಾನು ಎಷ್ಟೆಷ್ಟೋ ಪಾಠಗಳನ್ನು ನನ್ನ ಬರವಣಿಗೆಯಿಂದನೇ ಕಲಿತಿದ್ದೇನೆ. ಒಂದು ಕತೆ ಬರೆಯೋ ಮೊದಲು ನಾನು ಹೇಗಿರ್ತೇನೋ, ಕತೆ ಬರೆದಾದ ಮೇಲೆ ಸ್ವಲ್ಪ ಏನೋ ನಾನು ಬಿಡುಗಡೆ ಹೊಂದಿರ್ತೇನೆ. ಅದು ಲಿಬರೇಟ್ ಮಾಡಬೇಕು ನಮ್ಮನ್ನು. ಒಂದು ಆರ್ಟ್ ನಮ್ಮನ್ನು ಲಿಬರೇಟ್ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಅದು. ಒಬ್ಬ ಸಂಗೀತಗಾರ ಹಾಡ್ತಿರುವಾಗ ಅವನು ಲಿಬರೇಟ್ ಮಾಡ್ತಾನೆ, ಅವನು ಲಿಬರೇಟ್ ಆಗ್ತಾನೆ, ಉಳಿದವರನ್ನು ಲಿಬರೇಟ್ ಮಾಡ್ತಾನೆ. ಕನಕದಾಸರು, ಪುರಂದರದಾಸರು, ವಚನಕಾರರು, ಅವರ ಹಾಡುಗಳನ್ನು ಹಾಡ್ತೇವೆ ನಾವು. ಭಾಳ ಇವನ್ ಪ್ರೈಸ್ ತಗೊಳ್ತೇವೆ ರಿಯಾಲಿಟಿ ಶೋಗಳಲ್ಲಿ. ಆ ಹಾಡಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಆ ಹಾಡಿನ ಸಾಲು ಏನು ಹೇಳುತ್ತಪ್ಪ, ಅಭಂಗಗಳ ಸಾಲುಗಳು ಏನು ಹೇಳ್ತವೆ, ಕೇಳೋಕ್ಕೆ ಹೋಗಲ್ಲ. ನಾವು ಸಂಬಂಧವೇ ಇಲ್ಲ ಅದಕ್ಕೆ. ನಮಗದು ಡಮಿ ಸಾಲುಗಳು ಅಷ್ಟೇ. ಹೀಗಾಗಿ ಆದಷ್ಟು ನಾನು ಹೇಳಿದ್ನಲ್ಲ, ಮಮತೆ ಮತ್ತು ಸಮತೆಯಿಂದ ಬದುಕೋಣ, ಎಲ್ಲರನ್ನೂ ಪ್ರೀತಿಸೋಣ, ಸಹಜವಾಗಿರೋಣ, ಅಹಂಕಾರ ನಮ್ಮ ಹತ್ರ ಬರೀದಂತೆ ನೋಡ್ಕೊಳ್ಳೋಣ. ಆಗ ಬಾಕಿ ಏನೂ ಆಗದಿದ್ರು ಕೂಡ ನಾವು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ನೆಮ್ಮದಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾರಿಗಾದರೂ ಏನಾದರೂ ಕೇಳೋದಿದ್ದರೆ ಕೇಳಿ. ನೀವು ಕೇಳಿದರೆ ಖುಷಿ, ಕೇಳದಿದ್ದರೆ ಇನ್ನೂ ಖುಷಿ. ಈಗ ಧನ್ಯವಾದಗಳು ಸರ್. ತಮ್ಮ ಮಿರರ್ಗಳ ಸೌಖ್ಯ ಸಾಹಿತ್ಯಧಾರೆಯನ್ನು ನಮ್ಮ ಮುಂದೆ ಪ್ರಚುರಪಡಿಸಿದ್ದೀರಿ. ತಾವು ತಮ್ಮ 52ನೇ ವಯಸ್ಸಿನಲ್ಲಿ ಮುಂಗಾರು ಮಳೆಯ ಅನಿಸುತ್ತಿದೆ ಯಾಕೋ ಏನಂತ ಹಾಡು ಬರೆದಿದ್ದೀರಿ. ಈಗ ತಮಗೆ 60 ದಾಟಿತು ಅಂತ ಹೇಳಿದ್ದೀರಿ.
ಸಾಮಾನ್ಯವಾಗಿ 60ರ ನಂತರ ಪುನಃ ಮನುಷ್ಯ ಬಾಲ್ಯಾವಸ್ಥೆಗೆ ಬರ್ತಾನೆ ಅಂತ ಒಂದು ಮಾತಿದೆ. ಆ ಬಾಲ್ಯಾವಸ್ಥೆಯಲ್ಲಿ ಇನ್ನೂ ಅನಿಸುತ್ತಿದೆ ಅಂತ ಪದ್ಯಗಳನ್ನು ಇನ್ನಷ್ಟು ಹೆಚ್ಚು ಬರೆಯುವಂತಾಗಲಿ ಅಂತ ನಾವು ಹಾರೈಸುತ್ತಾ, ಇದೀಗ ಸಂಸ್ಥೆಯ ವತಿಯಿಂದ ಗೌರವ ಅರ್ಪಣೆ. ನೀವು ಕವಿ ಮತ್ತೆ ಸಾಹಿತಿಯಾಗಿದ್ದೀರಿ. ನಮ್ಮ ಒಬ್ಬರು ಕವಿಯತ್ರಿ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಸುಂದರವಾದ ಕವನವನ್ನು ಬರೆದಿದ್ದಾರೆ. ಅದು ನಿಮಗೆ ಕವಿತೆಯ ಒಂದು ಅರ್ಪಣೆ ಮತ್ತೆ ಸಮ್ಮಾನದ ಒಂದು ಪತ್ರ ಕೂಡ ಬರೆದು ಅದನ್ನು ಈಗ ವಾಚನ ಮಾಡಲಿಕ್ಕಿದ್ದಾರೆ ನಮ್ಮ ಮಹಿಳಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವ್ಯತಾ ಪಳ್ಳಾರ್ ಅವರಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಡಾಕ್ಟರ್ ಜಯಂತ್ ಕಾಯ್ಕಿಣಿ ಅವರಿಗೆ ಅರ್ಪಣೆಯಾಗಲಿರುವ ಕವನ ಸಾಹಿತ್ಯ ಸಮ್ಮಾನದ ವಾಚನವನ್ನು ಮಾಡಲು ನನಗೆ ಅತೀವ ಸಂತೋಷವಾಗಿದೆ. ಕವನದ ಶೀರ್ಷಿಕೆ ಸಾಹಿತ್ಯ ಸಾಮ್ರಾಟ. ಮಧುರ ಭಾವದ ಪದಗಳ ಹೊಸೆದು, ಭಾವರಸಗಳ ಮುಗಿದು ಬೆಸೆದು, ಕಾವ್ಯ ಗಂಗೆಯ ಧರೆಗೆ ಇಳಿಸಿದ ಶಬ್ದ ಮಾಂತ್ರಿಕ ಈ ಜಯಂತ. ಸಪ್ತ ಸಾಗರದಾಚೆ ದಾಟಿತು, ಕೋಟಿ ಮನಗಳ ಮೀಟಿತು, ದಿಟ್ಟ ನಿಲುವಿನ ಬರಹ ಅಂಕಣ ತೆರೆದು ತೋರಿತು ವಾಸ್ತವ. ಗೀತ ಸಾಹಿತ್ಯ ನಾಟಕದ ರಚನೆಯು, ಕಥಾಲೋಕದಿ ಸಂಪನ್ನ ವೈಭವವು, ಶ್ರೀಮಂತವಾಯಿತು ಕರುನಾಡ ಚಿತ್ರರಂಗ ಮೇರು ಪ್ರತಿಭೆಯನ್ನು ಪಡೆದ ಭಾಗ್ಯ. ಭದ್ರ ಬುನಾದಿಯು ಚಿಗುರಿದ ಕನಸಿಗೆ, ತತ್ತರಿಸಿ ಯುವ ಹೃದಯ ಮುಂಗಾರು ಮಳೆಗೆ, ತತ್ತರಿಸಿ ಯುವ ಹೃದಯ ಮುಂಗಾರು ಮಳೆಗೆ, ಮಿಲನ ಬಂಧನ ಅರಮನೆಯ ನಡುವಲ್ಲಿ ತಪ್ತಗೊಂಡಿಹ ಮನಗಳು ಭಾವೋತ್ಕರ್ಷದಲ್ಲಿ. ಕುಸುಮಾಗ್ರಜ ಕವಿಗೆ ರಾಷ್ಟ್ರ ಮನ್ನಣೆಯು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವವು, ವಿದ್ವತ್ತಿಗೊಳಿದ ಗೌರವ ಡಾಕ್ಟರೇಟ್ ಪದವಿಯು, ಶಬ್ದಗಾರುಡಿಗನ ಅರಸಿ ಬಂತು ಮಾನ ಸಮ್ಮಾನವು, ಶಬ್ದಗಾರುಡಿಗನ ಅರಸಿ ಬಂತು ಮಾನ ಸಮ್ಮಾನವು. ಅಕ್ಷರ ಲೋಕದಿ ಸುವರ್ಣಾಕ್ಷರಗಳ ಬರೆದಂತ ಸಾರಸ್ವತ ಲೋಕದ ಜಯವಂತ ಜಯಂತ, ಸಾರಸ್ವತ ಲೋಕದ ಜಯವಂತ ಜಯಂತ. ಪೂಜ್ಯ ವೀರೇಂದ್ರ ಹೆಗ್ಗಡೆಯರು ಹರಸಿರಲು ಶ್ರೀ ಮಂಜುನಾಥನ ಕೃಪೆಯು ತಮಗಿರಲಿ, ಶ್ರೀ ಮಂಜುನಾಥನ ಕೃಪೆಯು ತಮಗಿರಲಿ. ರಚಿಸಿರುವವರು ಶ್ರೀಮತಿ ಅರುಣಾ ಹೆಬ್ರಿ ಸೌಖ್ಯವನ, ಶ್ರೀ BS ತೋಳ್ಪಡಿತಾಯ ಕಾರ್ಯದರ್ಶಿ ಶಾಂತಿವನ ಟ್ರಸ್ಟ್ ಧರ್ಮಸ್ಥಳ, ಡಾಕ್ಟರ್ ಗೋಪಾಲ್ ಪೂಜಾರಿ ಮುಖ್ಯ ವೈದ್ಯಾಧಿಕಾರಿಗಳು, ವೈದ್ಯ ವೃಂದ, ವ್ಯವಸ್ಥಾಪಕರು ಮತ್ತು ಸರ್ವ ಸಿಬ್ಬಂದಿಗಳು ಸೌಖ್ಯವನ ಪರಿಕ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸಂಪ್ರದಾಯದಂತೆ ನಾವು ಯಾವುದೇ ಕಲಾವಿದರನ್ನು ಬಂದರೆ ಈ ವೇದಿಕೆಯಲ್ಲಿ ಗೌರವಿಸುವುದು ನಮ್ಮ ಸತ್ ಸಂಪ್ರದಾಯ. ಅದನ್ನು ತಾವು ದಯವಿಟ್ಟು ಸ್ವೀಕಾರ ಮಾಡಬೇಕು ವಿನಂತಿ. ಈಗ ಮುಖ್ಯ ಅಭ್ಯಾಗತರಿಗೆ ನಮ್ಮ ಸಂಸ್ಥೆ ವತಿಯಿಂದ ಗೌರವ ಅರ್ಪಣೆ. ಮಾನ್ಯ ಕಾರ್ಯದರ್ಶಿಗಳು, ಮುಖ್ಯ ವೈದ್ಯಾಧಿಕಾರಿಗಳು ಇದನ್ನು ನಡೆಸಿಕೊಡ್ಬೇಕಾಗಿ
ಮಂಗಳೂರು ಮತ್ತು ಕಾಸರಗೋಡು ಜಿಲ್ಲೆಯ ಎಲ್ಲ ಪ್ರೌಢಶಾಲಾ ಮಕ್ಕಳಿಗೆ ಪುಸ್ತಕವನ್ನು ಪ್ರತಿ ವರ್ಷ ಕೊಡ್ತಾರೆ. ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಹೊಸತಾಗಿ ಈಗ 33 ವರ್ಷದಿಂದ ಈ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಒಟ್ಟು 22,216 ಪುಸ್ತಕಗಳು ಪ್ರಕಟವಾಗಿ ಮಕ್ಕಳಿಗೆ ಹಂಚಿಕೆಯಾಗಿದೆ. ಈ ವರ್ಷ 1,16,000 ಪುಸ್ತಕವನ್ನು ಪ್ರಿಂಟ್ ಮಾಡಿ ಈಗ ಕೊಡ್ತಾ ಇದ್ದೇವೆ. ಅದನ್ನು ದಯವಿಟ್ಟು ತಾವು ತಮ್ಮ ಕೈಯಿಂದ ಒಮ್ಮೆ ಸಾಧಕರಿಗೆ ವಹಿಸಬೇಕಾಗುತ್ತೆ. ಬರುವ ವರ್ಷ ತಾವು ಕೂಡ ಅದಕ್ಕೆ ಒಂದು ಶೀರ್ಷಿಕೆಯನ್ನು ಬರೆದು ಕೊಡಬೇಕು. ನೈತಿಕ ಶಿಕ್ಷಣವನ್ನು ಪ್ರೌಢಶಾಲಾ ಮಕ್ಕಳಿಗೆ ಮತ್ತೆ ಕಾರ್ಯಕ್ರಮ ಅಂಗವಾಗಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ ಸರ್ ಅವರಿಂದ 2 ಮಾತು. ಕ್ಷೇತ್ರದ ಅಧಿದೇವತೆಯಾದ ಶ್ರೀ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ಮಾಡುತ್ತಾ ಸ್ಥಳದ ದೇವರಾದ ಶ್ರೀನಿವಾಸನಿಗೆ ನಮಿಸಿ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಪಾದಾರವಿಂದಕ್ಕೆ ನಮಿಸುತ್ತಾ ಇಂದಿನ ಕಾರ್ಯಕ್ರಮದ ಕೇಂದ್ರಬಿಂದು ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಗೌರವಾನ್ವಿತ ಶ್ರೀ ಗೌರಿ ನಮ್ಮ ಜಯಂತ ಕಾಕಿಣಿಯವರಿಗೆ ಮತ್ತು ಇನ್ನೊಬ್ಬ ಅತಿಥಿ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳಾದ ಶ್ರೀ ಗೋಪಾಲ ಪೂಜಾರಿಯವರೇ, ವೈದ್ಯ ವೃಂದದವರೇ, ಪ್ರೀತಿಯ ಸಾಧಕರೇ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೇ, ಆಗಮಿಸಿದ ಗಣ್ಯಾತಿ ಗಣ್ಯರು, ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಹೃದಯ ತುಂಬಿದೆ, ಮಾತು ಮೂಗಾಗಿದೆ. ಶ್ರೀ ಜಯಂತ ಕಾಕಿಣಿಯವರ ಬಗ್ಗೆ ತುಂಬ ಉಂಟು ಮಾತಾಡಲಿಕ್ಕೆ, ಬರೀಲಿಕ್ಕೆಲ್ಲ ತುಂಬ ಹೇಳಲಿಕ್ಕೆ ಉಂಟು. ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಕಪ್ಪು ತಿಂದಾಗೆ, ಬುಡದಿಂದ ತಿಂದರೂ ಸಿಹಿ, ತುದಿಯಿಂದ ತಿಂದರೂ ಸಿಹಿ, ನಡುವಿನೆಲ್ಲ ತಿಂದರೂ ಸಿಹಿ. ಹಾಗೆ ಶ್ರೀಯುತ ಜಯಂತ ಕಾಕಿಣಿಯವರು ಎಲ್ರಿಗೆ ನಿಮಗೆ ಖುಷಿಯಾಗಿದಾ? ವೆರಿ ಗುಡ್. ಯಾಕಂದರೆ ನಮ್ಮ ಒಂದು ಪ್ರಯತ್ನದಿಂದ ನಾವು ನಾಳೆ ಅವರು ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ನಮ್ಮ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಬಾರ್ಪುರಲ್ಲಿ ನಾನು ಶ್ರೀಯುತ ರಾಮಭಟ್ರಲ್ಲಿ ಕೇಳಿದೆ ಒಂದು ಮಾತು. ಅವರಿಗೆಲ್ಲ ನಮ್ಮ ಸೌಖ್ಯವನಕ್ಕೆ ಬಂದರೆ ಒಂದು ಅರ್ಧ ಗಂಟೆ ಎಂದು ಅವರ ಮಾತನ್ನು ಕೇಳಬೇಕು ಅಂತ ಎಲ್ಲ ಸಾಧಕರಿಗೆ ಸಿಬ್ಬಂದಿಗಳಿಗೆಲ್ಲ ಭಾರಿ ಮನಸ್ಸಿದೆ. ಅವರನ್ನೊಂದು ಕರೆಸ್ಬೋದು, ಹೇಳ್ಬೋದು ಒಂದು ಮಾತು ಅಂತ ಹೇಳಿದೆ ಶ್ರೀಯುತ ರಾಮಭಟ್ರ ಹತ್ರ. ಇಲ್ಲ, ಅದು ಕೇಳುವ ಅವರ ಟೈಮ್ ಇದ್ದರೆ ಇದು ಮಾಡ್ತಾರೆ ಅಂತ ಕಡೆಗೆ ನನಗೆ ನಂಬರ್ ಕಳಿಸಿದರು. ಸತ್ಯ ಹೇಳಿದೆ, ನಾನು ಏನೂ ಹೇಳಲಿಲ್ಲ. ಸ್ವಾಮಿ ಜಯಂತ ಕಾಕಿಣಿಯವರೇ, ನಿಮ್ಮಲ್ಲಿ ಮುತ್ತು ಸಹ ನಾನೊಂದು 2 ಸಲ ಮಾತಾಡಿದ್ದೇನೆ ನಮ್ಮ ಕಾರ್ಯಕ್ರಮಕ್ಕೆ. ಹೀಗೆ ಯಾರು ಬಾರ್ಪೂರಿಗೆ ಹತ್ತಿರ ಇದೆ ನಮ್ಮ ಸೌಖ್ಯವನ, ತಾವು ಬಂದು ನಮ್ಮ ಸಾಧಕರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಒಂದು ಸಣ್ಣ ಉಪನ್ಯಾಸವನ್ನು ಕೊಟ್ಟರೆ ನಾವೆಲ್ಲ ಅತ್ಯಂತ ಸಂತೋಷ ಪಡ್ತೇವೆ ಅಂತ ಹೇಳಿದೆ. ಆ ಮನುಷ್ಯ ಒಂದು ಶಬ್ದ ಇಲ್ಲದೆ ಖಂಡಿತ ಬರ್ತೇನೆ ನಾನು, ಅದಕ್ಕೆ ಏನು ತೊಂದರೆ ಎಲ್ಲಿ ಅಂತೇಳಿ ನಾನು ಗೋಕರ್ಣಕ್ಕೆ ಬಂದು ಸೀದಾ ಇಲ್ಲಿ ಬಂದು ಮಧ್ಯಾಹ್ನ ಊಟಕ್ಕೆ ನಮ್ಮ ಜೊತೆ ಇವತ್ತು ಸೇರಿಕೊಂಡು ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಅವರು ಹೇಳಿದಾಗೆ ಅಹಂಕಾರ ಇದು ಮನುಷ್ಯನಿಗೆ ಯಾವ ಒಂದು ಅಹಂಕಾರ ಇಲ್ಲದೆ ಇವತ್ತು ಇಲ್ಲಿ ಬಂದು ನಮ್ಮೊಡನಿದ್ದು ನಿಮ್ಮನ್ನೆಲ್ಲ ಸಂತೋಷಪಡಿಸಿದ್ದಕ್ಕಾಗಿ ನಾನು ಕಾರ್ಯದರ್ಶಿ ಅವರ ನಿಟ್ಟಿನಲ್ಲಿ ಅವರನ್ನು ಅಭಿವಂದಿಸ್ತೇನೆ. ಇಂದಿನ ಈ ಸೌಖ್ಯವನದಲ್ಲಿ ಸಂಪನ್ನಗೊಳ್ಳಲಿರುವ ವಿಶೇಷ ಕಾರ್ಯಕ್ರಮವೇ ಸೌಖ್ಯ ಸಾಹಿತ್ಯಧಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಪತ್ನಿ ಸಮೇತ ಆಗಮಿಸಿ ಸಾಹಿತ್ಯಧಾರೆ ಎರೆದವರು ಗೌರವಾನ್ವಿತ ಶ್ರೀಯುತ ಜಯಂತ ಕಾಕಿಣಿಯವರು. ಇವರ ಬಗ್ಗೆ ಈಗಾಗಲೇ ಆ ಕವನದಲ್ಲಿ ಹೇಳಿದರು, ಸ್ವಾಗತ ಭಾಷಣದಲ್ಲಿ ನಮ್ಮ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಹೇಳಿದರು. ಆದರೂ ಕೆಲವಾದರೂ ನಾನು ಹೇಳಲೇಬೇಕು, ಅನಿವಾರ್ಯವಾಗಿ ನಾನು ಕೆಲವನ್ನು ಅನಿವಾರ್ಯವಾದ್ರಿಂದ ನಾನು ಕೆಲವು ಇದನ್ನು ಹೇಳ್ತೇನೆ. ಇವರು ಶ್ರೀಯುತ ಖ್ಯಾತ ಕವಿಗಳು, ಚಿತ್ರ ಸಾಹಿತಿ, ಅಂಕಣಕಾರ, ಪತ್ರಕರ್ತರೂ ಹೌದು ಎಂದು ಹೇಳಲು ಹೆಮ್ಮೆ ಎನಿಸ್ತದೆ. ಸದಾ ತಮ್ಮ ಅವಿರತ ಚಟುವಟಿಕೆಗಳಿಂದ ಕನ್ನಡ ಸಾಹಿತ್ಯ, ಚಿತ್ರರಂಗ ಹಾಗೂ ಟಿವಿ ಮಾಧ್ಯಮ ಇವೆಲ್ಲವುಗಳ ನಡುವೆಯೂ ಸದಾ ಕ್ರಿಯಾಶೀಲರಾಗಿರುವ ಶ್ರೀಯುತರು ನಮ್ಮ ಪ್ರೀತಿಗೆ ಓಗೊಟ್ಟು ನಮ್ಮ ವಿನಂತಿಯನ್ನು ಮನ್ನಿಸಿ ಆಗಮಿಸಿ ತಮ್ಮ ಮಾತಿನ ಮೂಲಕ ನಮ್ಮೆಲ್ಲರನ್ನು ಮನಸಂತೋಷಗೊಳಿಸಿರುವುದಕ್ಕೆ ಇವರಿಗೆ ನಾವೆಲ್ಲ ಆಭಾರಿಗಳಾಗಿದ್ದೇವೆ.
ಇನ್ನು ಶ್ರೀಯುತರ ಬಗ್ಗೆ ಹೇಳುವುದಾದರೆ ಇವರೊಬ್ಬ ಸವ್ಯಸಾಚಿ. ಸವ್ಯಸಾಚಿ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರಬಹುದು, ರಥದಲ್ಲಿ ಸ್ವತಃ ಸಾರಥ್ಯವನ್ನು ವಹಿಸುತ್ತಾ ರಥಿಕನಾಗಿ ಯುದ್ಧ ಮಾಡುವವನೇ ಸವ್ಯಸಾಚಿ. ಅವರು ಒಂದೊಂದು ವಿಷಯದಲ್ಲಿ ಅಲ್ಲ, ಎಲ್ಲ ವಿಷಯವನ್ನು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನೀವು ಈಗಾಗಲೇ ಅವರು ಹೇಳಿದ್ದಾರೆ. ಎಲ್ಲದಲ್ಲಿಯೂ ಕೈ ಆಡಿಸಿ ಅವರು ಎಂಥ ಒಂದು ಪ್ರತಿಭಾವಂತರನ್ನು ಅವರು ಅದನ್ನು ಸಾಬೀತುಪಡಿಸಿದ್ದಾರೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶ್ರೀಯುತರ ಬಗ್ಗೆ ಹೇಳುವುದಾದರೆ ಎಲ್ಲ ರಂಗದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ ಮೇರು ಪ್ರತಿಭಾವಂತರು. ಕವಿಯಾಗಿ, ಚಿತ್ರ ಸಾಹಿತಿಯಾಗಿ, ಸಂಭಾಷಣಾಕಾರರಾಗಿ, ಗೀತಾ ರಚನಾಕಾರರಾಗಿ, ನಾಟಕ ರಚನಾಕಾರರಾಗಿ, ಮೇಲಾಗಿ ಪತ್ರಕರ್ತರಾಗಿ, ಒಬ್ಬ ಅದ್ಭುತ ಅಂಕಣ ಸಾಹಿತ್ಯಕಾರರಾಗಿ ತಮ್ಮಲ್ಲಿರುವ ವಿದ್ವತ್ತನ್ನು ಮೆರೆದವರು. ಸಾಹಿತ್ಯ ರಂಗ, ಚಿತ್ರರಂಗ, ಪತ್ರಿಕಾ ರಂಗ ಹೀಗೆ ಎಲ್ಲರ ಜನಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತ ಹೆಸರು ಶ್ರೀಯುತ ಜಯಂತ ಕಾಯ್ಕಿಣಿಯವರದು ಎಂದರೆ ಖಂಡಿತ ಅತಿಶಯೋಕ್ತಿಯಾಗಲಾರದು. ಶ್ರೀ ಜಯಂತ ಕಾಯ್ಕಿಣಿಯವರು ಎಳವೆಯಲ್ಲಿ ಸಾಹಿತ್ಯದೆಡೆಗೆ ಸೆಳೆಯಲ್ಪಟ್ಟವರು. ಸ್ವಾಗತ ಭಾಷಣದಲ್ಲಿ ತಿಳಿಸಿದಂತೆ ಇವರ ಪ್ರಥಮ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪುರಸ್ಕೃತರಾದವರು. ನಂತರದ ಪಯಣದಲ್ಲಿ 4 ಬಾರಿ ಸಾಹಿತ್ಯ ಅಕಾಡೆಮಿಯ ಗೌರವ ಪುರಸ್ಕಾರ, ದಕ್ಷಿಣ ಏಷ್ಯಾ ಸಾಹಿತ್ಯ ಪುರಸ್ಕಾರ, ದಿನಕರ ದೇಸಾಯಿ ಕಾವ್ಯ ಪ್ರಶಸ್ತಿ, ಕಡೆಂಗೋಟ್ಲು ಕಾವ್ಯ ಪ್ರಶಸ್ತಿ, ಕಸ್ತೂರಿ ಸಿರಿಗಂಧ, ಪಾಂಚಜನ್ಯ ಹೀಗೆ ಹಲವಾರು ಅಸಂಖ್ಯಾತ ಪ್ರಶಸ್ತಿಗಳು, ಗೌರವ ಸನ್ಮಾನಗಳನ್ನು ತಮ್ಮ ಮುಡಿಗೇರಿಸಿಕೊಂಡ ಈ ಮಹಾಮೇಧಾವಿಯ ಬಗ್ಗೆ ಅದು ಎಷ್ಟು ಹೇಳಿದರೂ ಖಂಡಿತ ಕಡಿಮೆ. ಇಷ್ಟೆಲ್ಲ ಇದ್ದರೂ ಇವರದ್ದು ನಾನು ಮೊದಲು ಹೇಳಿದಂತೆ ಈ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಮೃದು ಮಾತಿನ ಡಾಕ್ಟರ್ ಜಯಂತ ಕಾಯ್ಕಿಣಿಯವರು ಇಂದು ಕರ್ನಾಟಕದಲ್ಲೆಲ್ಲ ರಾಷ್ಟ್ರದಾದ್ಯಂತ ಇವರು ಪ್ರಸಿದ್ಧರು ಅಂತ ಹೇಳಿ ನಾನು ಈ ಸಮಯದಲ್ಲಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶ್ರೀಯುತರು ಒಬ್ಬ ಶಬ್ದ ಮಾಂತ್ರಿಕ. ಇವರ ಗೀತ ರಚನೆಯ ಮುಂಗಾರು ಮಳೆ, ಮಿಲನ ಬಂಧನ, ಚಿಗುರಿದ ಕನಸು ಹೀಗೆ ಹಲವಾರು ಚಿತ್ರಗಳ ಹಾಡುಗಳು ಕನ್ನಡಿಗರ ಹೃದಯದಲ್ಲಿ ಒಂದು ಮಹಾ ಸಂಚಲನವನ್ನೇ ಉಂಟು ಮಾಡಿದ ಗೀತೆಗಳು. ಇವರಿಂದ ಕನ್ನಡ ಚಿತ್ರರಂಗ, ಸಾಹಿತ್ಯ ರಂಗ ಅತ್ಯಂತ ಶ್ರೀಮಂತವಾಯಿತು ಎಂದರೂ ಹೆಚ್ಚಾಗಲಾರದು. ಮಧುರವಾದ ತಮ್ಮ ಪದಗಳಿಂದ ಕೇಳುಗರನ್ನು ಭಾವಲೋಕಕ್ಕೆ ಕೊಂಡೊಯ್ಯುವ ಭಾವಕವಿ, ಪ್ರೇಮ ಕವಿ. ಹೇಳುತ್ತಾ ಹೋದರೆ ಇದು ಮುಗಿಯದ ಕತೆ. ಇವರಿಂದ ನಮ್ಮೊಡನಿದ್ದು ನಮ್ಮೆಲ್ಲರ ಮನಸ್ಸನ್ನು ಸಂತೋಷಗೊಳಿಸಿರುವುದು ಇದು ನಮ್ಮ ಸುಯೋಗ, ಭಾಗ್ಯ, ಸೌಭಾಗ್ಯವೇ ಎಂದು ನಾನು ಭಾವಿಸ್ತೇನೆ. ಕೊನೆಯದಾಗಿ ಇವರಿಂದ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಗಳು ಲಭಿಸಿ, ಇನ್ನಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸಿ ಇವರು ಕೀರ್ತಿವಂತರಾಗಿ ಬಾಳಲಿ ಎಂದು ಹಾರೈಸಿದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಶ್ರೀ ಶ್ರೀನಿವಾಸ ದೇವರು ಇವರಿಗೂ ಹಾಗೂ ಇವರ ಎಲ್ಲ ಕುಟುಂಬ ವರ್ಗದವರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಇತೋಪ್ಯತಿಶಯವಾಗಿ ಕಲ್ಪಿಸಲಿ ಎಂದು ಶುಭ ಹಾರೈಸುತ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹಿಸಿ ಕಾಯ್ಕಿಣಿಯವರ ಬಗ್ಗೆ ಒಳ್ಳೆಯ ವಿಚಾರವನ್ನು ನುಡಿದ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಬಂದಿರುವ ಮುಖ್ಯ ಅಭ್ಯಾಗತರು ನಮ್ಮ ಪರವಾಗಿ ಅವರನ್ನು ಒಂದು ಶಾಲು ಮತ್ತು ಹಾರ ಹಾಕಿ ಕಾರ್ಯದರ್ಶಿಯವರನ್ನು ಸಮಾನಗೊಳಿಸಬೇಕಾಗಿ ಕಾಯ್ಕಿಣಿಯವರ ಹತ್ರ ಕೇಳಿಕೊಳ್ತಾರೆ. ಧನ್ಯವಾದಗಳು ಸರ್. ಈಗಾಗಲೇ ಆಸ್ಪತ್ರೆಯಲ್ಲಿ 250 ಸಾಧಕರಿದ್ದಾರೆ. ನಾಳೆ 90 ಜನಕ್ಕೆ ನಾವು ದಾಖಲಾತಿಯನ್ನು ಕೊಡ್ತಾ ಇದ್ದೇವೆ. ಅದರ ಸಾಧಕರಿಗೆ ಬರೆಯುವಂಥ ಚಿಕಿತ್ಸೆಗಳ ಉಸ್ತುವಾರಿ ವಹಿಸಿಕೊಂಡಿರುವಂಥ ಈ ಬಂದಿನ ಮುಖ್ಯ
ಮುಖ್ಯ ಅತಿಥಿಗಳು ಶ್ರೀ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರಿಂದ ಸೂಕ್ತವಾಗಿ 2 ಶುಭ ನುಡಿಗಳು. ಎಲ್ರಿಗೂ ನಮಸ್ತೆ. 2 ಸೂಕ್ತ ನುಡಿಗಳು ಈಗ ಇವಾಗಲೇ ನಮಗೆ ನಮ್ಮ ಮ್ಯಾನೇಜರ್ ಆದೇಶ ಮಾಡಿದ್ದಾರೆ. ನಾನು 2 ನುಡಿಯ ಒಟ್ಟಿಗೆ ಒಂದು 2 ನಿಮಿಷ ತೆಗೆದುಕೊಳ್ತೇನೆ. ಆಲ್ರೆಡಿ ಈಗ ಟೈಮ್ ಆಗಿದೆ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಆದರೆ ಒಂದು 2 ನಿಮಿಷ. ಏನು ಹೇಳ್ತಾರೆ ಸಾಧಾರಣವಾಗಿ ನಮಗೆ ಗೊತ್ತಿದೆ, ಒಂದು ರವಿ ಕಾಣದ್ದು ಕವಿ ಕಂಡ ಅಂತ ಅಲ್ವಾ? ರವಿ ಕಾಣದನ್ನು ಕವಿ ಕಂಡಿದ್ದಾನೆ ಅಂತ. ಅದರ ಅರ್ಥ ತುಂಬ ದೀರ್ಘವಾದ ಒಂದು ಅರ್ಥ. ಅಂದರೆ ರವಿ ಸೂರ್ಯ ಈ ಜಗತ್ತಿಗೆ ಬೆಳಕು ಕೊಡ್ತಾನೆ, ಕತ್ತಲೆಯನ್ನು ನಿವಾರಿಸಿ ಬೆಳಕು ಕೊಡ್ತಾನೆ ಪ್ರಪಂಚದಾದ್ಯಂತ. ಅದೇ ಥರ ನಮ್ಮ ಈ ಕವಿಗಳು ಕೂಡ ನಮ್ಮ ಎಲ್ಲರಿಗೂ ಒಂದು ಜ್ಞಾನವನ್ನು ಕೊಡ್ತಾರೆ. ನಾವು ಏನು ಸಾಧಾರಣವಾಗಿ ಅವರ ಒಂದು ಸಾಧನೆ ಏನಿದೆ, ಶ್ರಮ ಏನಿದೆ, ಒಂದು ಕತೆ, ಒಂದು ಬುಕ್ಸ್ ಬರಿಬೇಕಾದ್ರೆ ಅವರ ಪ್ರಯತ್ನ ಏನಿದೆ, ಅದಕ್ಕೆ ಎಷ್ಟು ತಾಳ್ಮೆ ಬೇಕು ಅಂತ ಅದು ನಮಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದು ಆರ್ಟಿಕಲ್ ಬರೀಲಿಕ್ಕೆ ಅದು ಕಟ್ ಪೇಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಸಾಕೋಬೇಕಾಗ್ತದೆ ಒಂದು ಆರ್ಟಿಕಲ್. ಈ ಥರ ಅನೇಕ ಕಾವ್ಯ, ಗ್ರಂಥ, ಪದ್ಯ ಇದನ್ನೆಲ್ಲ ಬರೆದವರು ಕವಿಗಳು. ಅದರಲ್ಲಿ ಈಗಿನ ಸದ್ಯದಲ್ಲಿ ಒಂದು ಕರ್ನಾಟಕದ ಮೇರು ಇದರಲ್ಲಿ ಇರುವ ಒಂದು ಕವಿ ನಮ್ಮ ಮಧ್ಯದಲ್ಲಿದ್ದಾರೆ. ಜಯಂತ್ ಕಾಲ್ಕಿಣಿಯವರಿಗೆ ನನ್ನ ನಮನಗಳು. ಹಾಗೆ ಈ ಒಂದು ಫಂಕ್ಷನ್ ಸಾಧಾರಣವಾಗಿ ತಮಗೆ ಗೊತ್ತಿದೆ, ಯಾವುದಾದ್ರೂ ಒಂದು ಫಂಕ್ಷನ್ ಅರೇಂಜ್ ಮಾಡಬೇಕಿದ್ರೆ ಇಂಥ ಒಂದು ನಮಗೆ ದೊಡ್ಡ ಒಂದು ಗೆಸ್ಟ್ ಅತಿಥಿ ಗಣ್ಯರನ್ನು ತರೋದು ಕಷ್ಟ. ಈ ಒಂದು ಗಣ್ಯರನ್ನು ಈ ಸಭೆಗೆ ತರಿಸಿ ತಮಗೆಲ್ಲರಿಗೂ ಒಂದು ಹಿತವಚನ ಮಾಡಿದ್ದಕ್ಕಾಗಿ ಈ ಕಾರ್ಯಕ್ರಮದ ಒಂದು ಉಸ್ತುವಾರಿಯನ್ನು ನೋಡಿಕೊಂಡ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಸರಿಗೂ ನನ್ನ ನಮನಗಳು. ಹಾಗೆ ಇವತ್ತು ಏನು ಒಂದು ದೊಡ್ಡ ನಮ್ಮ ಮಧ್ಯದಲ್ಲಿ ಏನು ಒಂದು ವ್ಯಕ್ತಿ ಇದ್ದಾರೆ, ಅವರ ಎದುರುಗಡೆ ಕೂಡ ಒಂದು ದೊಡ್ಡ ಒಂದು ಟೀಮ್ ಇದೆ. ಅವರು ಈಗ ಒಂದು ಸಭೆ ಸಮಾರಂಭ ಅಂದರೆ ಸರ್ ಒಂದು ಕಾಲೇಜು, ಊರು, ಗ್ರಾಮ ಪಂಚಾಯತ್ ಅಲ್ಲ, ಇಲ್ಲಿ ಸಾಧಾರಣ ಒಂದು ಮಿನಿ ಭಾರತ ಇದೆ. ಏನು ಮಿನಿ ಭಾರತ, ಒಂದು ಸ್ಮಾಲ್ ಇಂಡಿಯಾ. ಯಾಕೆಂದರೆ ಕೆಲವರು ಬೆಂಗಳೂರಿನವರು, ಕೆಲವರು ಗೋವಾ, ಮುಂಬೈ, ಡೆಲ್ಲಿ, ಆಲ್ ಓವರ್ ಇಂಡಿಯಾ ಇಲ್ಲಿ ಸಾಧನೆಗೆ ಏನು ಸಾಧಕರಾಗಿ ಬರ್ತಾರೆ. ಸೊ ತಮಗೆಲ್ಲರಿಗೂ ಈ ಒಂದು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡುವ ಒಂದು ಸೌಭಾಗ್ಯ ಬಂದಿದೆ. ಸೊ ಇದು ಅತಿ ಮುಖ್ಯವಾಗಿ ಹೇಳಬೇಕಾದಂಥ ವಿಷಯ. ಅಂದರೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ, ನಾವು ಮಸಾಜ್ ಕೊಡ್ತೇವೆ, ಯೋಗ ಮಾಡ್ತೇವೆ. ಆ ಯೋಗದ ಒಂದು ಫಿಲಾಸಫಿಕಲ್ ಥೀಮ್ ಇವತ್ತು ನಮ್ಮ ಸರ್ ಕೊಟ್ಟಿದ್ದಾರೆ ನಮಗೆ. ಸಮತ್ವ ಅಂದರೆ ಏನು, ಸಮಬಾಳ್ವೆ ಅಂದರೆ ಏನು, ಶಾಂತಿ ಅಂದರೆ ಏನು, ಏನು ತಾಳ್ಮೆ ಅಂದರೆ ಏನು, ಅದರ ಒಂದು ಮಹತ್ವ ಏನು, ಗೀತೆಯ ಅಥವಾ ಯೋಗದ ಮಹತ್ವವನ್ನು ಅವರಿಗೆ ತಮಗೆ ಒಂದು ಕೌನ್ಸಿಲಿಂಗ್ ಥರ, ನಿಮಗೆ ಟ್ರೀಟ್ಮೆಂಟ್ ಥರ ತಮಗೆ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಈಗ ಗೊತ್ತಿದೆ ಎಲ್ಲ, ನಮ್ಮ ನ್ಯಾಚುರೋಪತಿಗೆ ಸರ್ ಹೇಳಿದ್ರು ನಾಳೆ 90 ಅಡ್ಮಿಷನ್ ಬುಕ್ ಆಗಿದೆ, 100ವರೆಗೆ ಬುಕ್ ಆಗಿದೆ. ಆಲ್ರೆಡಿ ವಿ ಹ್ಯಾವ್ 250 ಪೇಷಂಟ್ಸ್. ಈಗ ಇತ್ತೀಚಿನ ದಿನದಲ್ಲಿ ನಮ್ಮ ಏನು ಒಂದು ಪ್ರಕೃತಿ ಚಿಕಿತ್ಸೆ ಯೋಗ ಹಾಸ್ಪಿಟಲ್ಗೆ ಜನಸಂಖ್ಯೆ ಹೆಚ್ಚಾಗ್ತಿದೆ, ಸಾಧಕರ ಸಂಖ್ಯೆ. ಅದು ಬಹುಶಃ ನಾನು ಹೇಳಬೇಕಿದ್ರೆ ಅದು ಒಂದು ಕೊರೋನಾದ ಕಾರಣ ಅಂತ ಹೇಳ್ಬೋದು. ಈ ಕೊರೋನಾ ಬಂದದ್ದು ನಮಗೆ ಪ್ರಕೃತಿ ಚಿಕಿತ್ಸೆ ನ್ಯಾಚುರೋಪತಿಯವರಿಗೆ ಒಂದು ಲಾಭ ಆಯಿತು. ಅವರು ಏನು ಸ್ವಲ್ಪ ಈ ಕೊರೋನಾದ ವಿರುದ್ಧ ಶಬ್ದ ಏನು ಹೇಳಬೇಕಿದ್ರೆ ಏನು, ಕೊರೋನಾದ ವಿರುದ್ಧ ಶಬ್ದ ಏನು, ಅಪೋಸಿಟ್ ವರ್ಡ್ ಯಾರು, ಎನಿವನ್? ಇಮ್ಯುನಿಟಿ. ಕೊರೋನಾದ ಅಪೋಸಿಟ್ ವರ್ಡ್ ಇಮ್ಯುನಿಟಿ. ಈಗ ಆಸ್ಟ್ರೇಲಿಯಾದಿಂದ ಅಮೆರಿಕದವರಿಗೆ ಎಲ್ಲರೂ ಹೇಳೋದು ಇಮ್ಯುನಿಟಿ ಹೆಚ್ಚು ಮಾಡಿ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ, ಹೆಲ್ದಿ ಲೈಫ್ ಸ್ಟೈಲ್ ಮಾಡಿ, ಯೋಗ ಮಾಡಿ, ಮಸಾಜ್ ಟ್ರೀಟ್ಮೆಂಟು, ಈ ಥರ ಡಯಟ್ ಫಾಲೋ ಮಾಡಿ ಅಂತ ಹೇಳ್ತಾರೆ. ಅಂದರೆ ಒಂದು ಈಗ ಫುಡ್ ಕಾನ್ಸೆಪ್ಟ್ ಬಂದಿದೆ, ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್. ಆಹಾರದಲ್ಲಿ ಏನು ತಗೊಳ್ಬೇಕು, ಏನು ಬಿಡಬೇಕು, ಯಾಕೆ ತೂಕ ಹೆಚ್ಚಾಗ್ತದೆ, ಏಕೆ ಕೊಲೆಸ್ಟ್ರಾಲ್ ಬಂದಿದೆ, ಏಕೆ ಶುಗರ್ ಬಂದಿದೆ. ಹಾಗೆ ಹೆಲ್ತ್ ಕಾನ್ಷಿಯಸ್ನೆಸ್ ಬಂದಿದೆ ನಮ್ಮಲ್ಲಿ. ಏನೋ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದೆ. ಹೆಲ್ತ್ ಅವೇರ್ನೆಸ್ ಆಗಿ ಫುಡ್ ಕಾನ್ಸೆಪ್ಟ್ ಈ ಕೊರೋನಾದ ಮೇಲೆ ಜನರಲ್ಲಿ ಹೆಚ್ಚಾಗಿದೆ. ಅದರಿಂದ ಪರಿಕದ ಕಡೆ ಈಗ ಬ್ಯಾಂಗ್ಳೂರಲ್ಲಿ ಕೊರೋನಾ ಅಂತೆ ಏನು TV ನ್ಯೂಸಲ್ಲಿ ಬರ್ತಾ ಉಂಟು, ಬ್ರೇಕಿಂಗ್ ನ್ಯೂಸ್ ಹಾಗೆ ಹೀಗೆ. ನಮಗೆ ಲಾಭ, ಇಲ್ಲಿಗೆ ಎಲ್ಲರೂ ಬೆಂಗಳೂರಿನವರು ಓಡಿ ಬರ್ತಾರೆ ಇಲ್ಲಿಗೆ.
ಅಂದರೆ ಇದು ಒಂದು ಒಳ್ಳೆಯ ವಿಷಯ. ಅಂದರೆ ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದೆ. ಇಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಈಗ ಒಂದು ಸಭೆಯಲ್ಲಿ ನೋಡಬೇಕಿದ್ರೆ ತುಂಬ ತುಂಬ ದೊಡ್ಡ ಫ್ಯಾಮಿಲಿ, ಎಲ್ಲ ಹೈಲಿ ಎಜುಕೇಟೆಡ್ ನಮ್ಮಲ್ಲಿ ಇರುವ ಸಾಧಕರಿದ್ದಾರೆ. ನಮ್ಮಲ್ಲಿ ಏನು ಬಿಗ್ ಬಾಸ್ನ ದಿವ್ಯಾ ಅವರು ಇದ್ದಾರೆ, ಲಾಸ್ಟ್ ಟೈಮ್ ರನ್ನರ್ ಅಪ್ ದಿವ್ಯಾ ಅವರು ಬಿಗ್ ಬಾಸ್. ಹಾಗೆ ನಮ್ಮಲ್ಲಿ ಫೇಮಸ್ ಆರ್ಟಿಸ್ಟ್ ಸ್ಯಾಕ್ಸೋಫೋನ್ ವಾದಕರು ನಮ್ಮ ಭಾರತಿ ಗೋಪಾಲ್ ಇದ್ದಾರೆ. ಹಾಗೆ ಅನೇಕ ಮಂದಿ ಪ್ರತಿ ವರ್ಷ ಇಲ್ಲಿ ಟ್ರೀಟ್ಮೆಂಟ್ಗೆ ಬರುವ ಪ್ರವೀಣ್ ಪಿಂಟೋ ಅಂತ, ಅವರು ಕ್ರಿಸ್ಮಸ್ ಫೆಸ್ಟಿವಲ್ ಬಿಟ್ಟು ಪಿಂಟೋ ಸರ್ ಇಲ್ಲಿಗೆ ಪ್ರಕೃತಿ ಚಿಕಿತ್ಸೆಗೆ ಬರ್ತಾರೆ. ಒಂದು 10-15 ವರ್ಷದಿಂದ ನಮ್ಮ ಒಂದು ಪರಿಕದ ಟೀಮ್ ಒಟ್ಟಿಗೆ ಅವರು ಮಿಂಗ್ಲಾಗ್ತಾರೆ. ಹಾಗೆ ನಮ್ಮ ಹತ್ತಿರದವರು ಬಿಸ್ನೆಸ್ ಮ್ಯಾನ್ ಸುಮಂಗಲ ಸ್ಟೋರ್ನ ಪಾಟೀಲ್ ಸರ್ ಇದ್ದಾರೆ. ಹಾಗೆ ಅನೇಕರು ಇಲ್ಲಿ ಗಣ್ಯ ವ್ಯಕ್ತಿಗಳು ಇಲ್ಲಿ ಬರ್ತಾ ಇರ್ತಾರೆ. ಸೊ ಇದೆಲ್ಲ ಒಂದು ಒಳ್ಳೆಯ ಅವಕಾಶ. ಇದೆಲ್ಲ ಅವಕಾಶಕ್ಕೆ ಮೂಲ ಕಾರಣ ನಮ್ಮ ಧರ್ಮಾಧಿಕಾರಿಯವರು. ಅವರು 1989ರಲ್ಲಿ ಈ ಪ್ರಕೃತಿ ಚಿಕಿತ್ಸೆ ಒಂದು ಕಡಿಮೆ ಖರ್ಚಿನಲ್ಲಿ ಈ ದೇಶಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು, ಯಾವುದೇ ಒಂದು ಸರ್ಜರಿ ಇಲ್ಲದೆ ಅಥವಾ ತುಂಬ ಲಕ್ಷಗಟ್ಟಲೆ ಖರ್ಚು ಮಾಡದೆ ಒಂದು ಜನಸಾಮಾನ್ಯರಿಗೆ ಈ ಟ್ರೀಟ್ಮೆಂಟ್ ಸಿಗಬೇಕು ಅಂತ 89ರಲ್ಲಿ 30 ವರ್ಷದ ಹಿಂದೆ ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ಉಜಿರೆಯಲ್ಲಿ ಮಾಡಿದ್ವಿ. ಅದರ 3ನೇ ಬ್ಯಾಚ್ ವಿದ್ಯಾರ್ಥಿ ನಾನು. ನನಗೆ ತುಂಬ ಹೆಮ್ಮೆ ಆಗ್ತದೆ ಹೇಳಿಕೊಳ್ಳಿಕ್ಕೆ. ಅದರಿಂದ ಈಗ ಅನೇಕ ದೇಶದಲ್ಲಿ 60 ಕಾಲೇಜ್ ಇದೆ ಪ್ರಕೃತಿ ಚಿಕಿತ್ಸಾ ನ್ಯಾಚುರೋಪತಿ ಕಾಲೇಜು. ಆಲ್ ಓವರ್ ವರ್ಲ್ಡ್ ನಮ್ಮ ನ್ಯಾಚುರೋಪತಿ ಡಾಕ್ಟರ್ಸ್ ಇದ್ದಾರೆ. ಈ ಒಂದು ಪ್ರಿವೆಂಟಿವ್ ಮೆಡಿಸಿನ್ನು ಅಥವಾ ಕಾಯಿಲೆ ಬರೆದಿದ್ದಾಗೆ ಮಾಡೋದು ಹೇಗೆ ಅನ್ನೋದು ಇದು ಇತ್ತೀಚಿನ ದಿನದಲ್ಲಿ ಹೆಚ್ಚು ಮಹತ್ವ ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಸೌಖ್ಯವನದಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಕಾರ್ಯದರ್ಶಿ ಸರ್ ಹಾಗೆ ನಮ್ಮ ಪ್ರವೀಣ್ ಸರ್ ಇವರು ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡಿ ಅದರೊಟ್ಟಿಗೆ ನಮ್ಮ ವೈದ್ಯ ವೃಂದ, ಥೆರಪಿಸ್ಟ್ ಎಲ್ಲರೂ ಒಂದು ಟೀಮ್ ಆಗಿ ಫ್ಯಾಮಿಲಿ ಆಗಿ ನಾವು ಇಲ್ಲಿ ವರ್ಕ್ ಮಾಡ್ತಿದ್ದೇವೆ. ಅದರಿಂದ ತಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಅನೇಕ ಹಾಸ್ಪಿಟಲ್ ಇರ್ಬೋದು ನ್ಯಾಚುರೋಪತಿ, ಆದರೆ ಪರಿಕ ಸೌಖ್ಯವನ್ನದು ಫೇಮಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತದೆ. ಬಿಕಾಸ್ ಆಫ್ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ವರ್ಕ್, ಟ್ರೀಟ್ಮೆಂಟ್, ರಿಸಲ್ಟ್. ಇದರಿಂದಾಗಿ ಏನು ನಮ್ಮ ಸೌಖ್ಯವನದ ಹೆಸರು, ಈ ಒಂದು ಹಳ್ಳಿಯ ಹೆಸರು ಈಗ ದೇಶದ ಭೂಪಟದಲ್ಲಿ ಬರ್ತಾ ಇದೆ. ಇದಕ್ಕಾಗಿ ನನಗೆ ಇವತ್ತಿನ ಸಭೆಯಲ್ಲಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ತೆ ಹೇಳ್ತಾ 2 ಮಾತಾಡ್ತೀನಿ. ಧನ್ಯವಾದಗಳು. ಸಾಧಕರನ್ನು ನಾವು ಯಾವಾಗಲೂ ಹೇಳುವುದು ಅತ್ಯಂತ ಟೆಕ್ನಿಕಲ್ ಆಗಿ ಕನ್ಸಲ್ಟ್ ಮಾಡೋದು ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳು. ಅದು ಇನ್ನೂ ಅವರಿಂದ ಮುಂದುವರಿದು ಸೇವೆ ಮುಂದುವರಿಯಲೆಂದು ಆಶಿಸ್ತಾ ಅವರಿಗೆ ಕಾಯ್ಕಿಣಿಯವರು ಒಂದು ಹಾರ ಮತ್ತು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿತ್ತು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇವತ್ತು ಕವಿ ಸಾಹಿತಿಯಾಗಿ ಸಾಹಿತ್ಯಧಾರೆಯನ್ನು ನೀಡಿದವರು ಜಯಂತ ಕಾಯ್ಕಿಣಿಯವರು. ಅವರ ಈ ಸಮ್ಮಾನದ ಕವನವನ್ನು ನಮ್ಮ ಸಂಸ್ಥೆಯ ಆಡಳಿತ ವರ್ಗದ ಅರುಣ ಎಚ್ ಇವರು ಬರೆದಿದ್ದಾರೆ. ಆ ಕವನವನ್ನು ಅವರ ಕೈಯಿಂದಲೇ ಕಾಯ್ಕಿಣಿಯವರಿಗೆ ಕೊಟ್ಟು ಅವರಿಂದ ಒಂದು ಗೌರವ ಅರ್ಪಣೆಯನ್ನು ಪಡೆಯಬೇಕಾಗಿ ನಮ್ಮ ಕವಯತ್ರಿ ಅರುಣ ಎಚ್ ಇವರನ್ನು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಆ ಕವನವನ್ನು ತಾವು ಸ್ವೀಕಾರ ಮಾಡಬೇಕಾಗಿ. ಧನ್ಯವಾದಗಳು. ನಾವೀಗ ಇವತ್ತಿನ ಸುಂದರ ಕಾರ್ಯಕ್ರಮ ತಯಾರ ಹಂತದಲ್ಲಿದೆ. ನಾವು ನಾಳೆಯಿಂದ 10 ದಿವಸ 1 ನಿಮಿಷ ಕೂಡ ನಮಗೆ ಪುರುಸೊತ್ತಿಲ್ಲ. ಈಗ ನಾಳೆ
ಹೇಗೆ ನಾವು ಮ್ಯಾನೇಜ್ ಮಾಡಬೇಕಂತ ಈಗ ಆಡಳಿತ ವಿಭಾಗದವರು ಮತ್ತೆ ವೈದ್ಯಾಧಿಕಾರಿಗಳೊಂದಿಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಕೊನೆಯ ಹಂತವಾಗಿ ಧನ್ಯವಾದ ಡಾಕ್ಟರ್ ಶೋಭಿ ಶೆಟ್ಟಿ ಅವರಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತಿನ ಈ ಸೌಖ್ಯ ಸಾಹಿತ್ಯಧಾರೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೊಂದಿಗೆ 1 ಗಂಟೆಗಳ ಕಾಲ ಇದ್ದು ನಮ್ಮ ಜೀವನದ ಮೌಲ್ಯದ ಬಗ್ಗೆ ತಿಳಿಸಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮಗೋಸ್ಕರ ಬಿಡುವು ಮಾಡಿಕೊಂಡು ನಾವು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದ ತಕ್ಷಣ ನಮಗೆ ಅವರು ಆಹ್ವಾನ ಸ್ವೀಕರಿಸಿ ಇಲ್ಲಿಗೆ ಬಂದಿದ್ದಕ್ಕಾಗಿ ಸಮಸ್ತ ಸೌಖ್ಯವನದ ಸಿಬ್ಬಂದಿಗಳು ಹಾಗೂ ಎಲ್ಲ ಸಾಧಕರ ಪರವಾಗಿ ಶ್ರೀಯುತ ಜಯಂತ್ ಗೌರೀಶ್ ಕಾಯ್ಕಿಣಿಯವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಿಕ್ಕೆ ಮುಖ್ಯ ರೂವಾರಿಯಾಗಿರುವಂತಹ ನಮ್ಮ ಸೆಕ್ರೆಟರಿ ಅವರಾದ ಶ್ರೀ ಸೀತಾರಾಮ್ ತೋಳ್ಪಡಿತಾಯರವರು, ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಇದೇ ರೀತಿ ಪ್ರೋತ್ಸಾಹವನ್ನು ನೀಡಿ ಸೌಖ್ಯವನವನ್ನು ಆದಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ತನ್ನ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ಆಸ್ಪತ್ರೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ನಮ್ಮವರೇ ಆದ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ಈ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ನಮ್ಮೊಂದಿಗೆ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು, ಕಿರಿಯ ವೈದ್ಯರು, ವ್ಯವಸ್ಥಾಪಕರು ಹಾಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಹಾಜರಿರುವುದಕ್ಕೆ ಹಾಗೂ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಸಾಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಿಂದ ಏನು ಜಯಂತ್ ಕಾಯ್ಕಿಣಿ ಸರ್ ಅವರು ಮೆಸೇಜ್ ಅನ್ನು ನೀಡಿದ್ದಾರೆ, ಅದನ್ನು ರಿಸೀವ್ ಮಾಡಿದ್ದಾರೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮೀಡಿಯಾದವರು ಬಂದಿದ್ದಾರೆ, ಫೋಟೋಗ್ರಾಫರ್ಸ್ ಇದ್ದಾರೆ, ಅವರಿಗೂ ಸಹ ಧನ್ಯವಾದಗಳು. ಹಾಗೆ ಸೌಖ್ಯವನದ ಅಭಿಮಾನಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಾಗೋದಿಲ್ಲ. ಪರ್ಕಳ ಹಾಗೂ ನಮ್ಮ ಹತ್ತಿರದ ಊರುಗಳಿಂದ ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ಸಂಜೆ. ಎಲ್ಲರೂ ಜೊತೆಯಾಗಿ ಶಾಂತಿ ಮಂತ್ರವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರೂ ಎದ್ದು ನಿಂತು 2 ಕೈಗಳನ್ನು ಜೋಡಿಸ್ಕೊಡಿ. ಶಾಂತಿ ಮಂತ್ರ ಆದ ಮೇಲೆ ಬ್ಯಾಚ್ ವೈಸ್ ಆಗಿ ಛಾಯಾಚಿತ್ರಕ್ಕೆ ಬರಬೇಕು. ರಶ್ ಮಾಡಬೇಡಿ. ಎಲ್ರಿಗೂ ಅವಕಾಶವನ್ನು ಕೊಡ್ತೇವೆ. ಸಾಧಕರಿಗೆ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಮಂಜುನಾಥ ಸ್ವಾಮಿ ಕಿ
ನಮಸ್ಕಾರ. ಇವತ್ತು ನಾನು ಸೌಖ್ಯವನದಲ್ಲಿ ಅಲ್ಲಿಯ ಸಾಧಕರೊಂದಿಗೆ, ಅಲ್ಲಿಯ ಕರ್ಮಚಾರಿಗಳೊಂದಿಗೆ, ಅಲ್ಲಿಯ ಸಹಾಯಕರೊಂದಿಗೆ, ಅಲ್ಲಿಯ ವೈದ್ಯರೊಂದಿಗೆ, ವೈದ್ಯ ಸಹಾಯಕರೊಂದಿಗೆ, ಅಂದರೆ ತೆರೆಯ ಮುಂದ್ಗಡೆ ಇರುವ, ತೆರೆಯ ಹಿಂದ್ಗಡೆ ಇರುವ, ನೇಪಥ್ಯದಲ್ಲಿರುವ ಎಲ್ಲರೊಂದಿಗೆ ಕೆಲವು ವೇಳೆಗಳನ್ನು ಕಳೆದೆ. ಅದು ನನ್ನನ್ನು ತುಂಬ ವಿನೀತನನ್ನಾಗಿಸಿದೆ. ಒಬ್ಬ ಮನುಷ್ಯ ಮತ್ತೊಬ್ಬನ ಮನುಷ್ಯನ ಯಾತನೆಯನ್ನು ಕಡಿಮೆ ಮಾಡುವಂಥ ನಿಜವಾದ ಆಧ್ಯಾತ್ಮಿಕ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸಿದೆ. ಯಾಕಂದರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಾನು ಯಾವತ್ತೂ ನಂಬಿದ ಹಾಗೆ ಮಮತೆ ಮತ್ತು ಸಮತೆಗಿಂತ ಮಿಗಿಲಾದ ಅಧ್ಯಾತ್ಮ ಇಲ್ಲ ಅಂತ ನಾನು ನಂಬಿದವನು. ಸೊ ಕಲೆ ಮತ್ತು ವೈದ್ಯಕೀಯ ಸಾಹಿತ್ಯ ಎಲ್ಲವೂ ಅಲ್ಟಿಮೇಟ್ಲಿ ಅಂತಿಮವಾಗಿ ಮಾಡೋದು ಇದನ್ನೇ. ಅದನ್ನು ತುಂಬ ತತ್ಪರತೆಯಿಂದ ಹೆಚ್ಚೆಚ್ಚು ಜನರಿಗೆ ತಲುಪುವಂತೆ ಈ ಸಂಸ್ಥೆ ಕಳೆದ 17 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಅಂತಂದರೆ ಬಹಳ ಮಹತ್ವದ ಕೆಲಸ ಇದು. ಇದು ಒಂದು ರೀತಿಯಲ್ಲಿ ಜನರನ್ನು ಒಂದು ಮಾಡ್ತದೆ, ಅವರನ್ನು ಒಂದು ಧಾಟಿಗೆ ಒಳಪಡಿಸ್ತದೆ. ಇದು ಅವರ ಆರೋಗ್ಯಕ್ಕೆ ವರ್ಧನೆ ಆದಂತೆ ಮಾನಸಿಕ ಆರೋಗ್ಯಕ್ಕೂ ಕೂಡ ವರ್ಧನೆ ಆಗಲಿ ಅಂತ ನಾನು ಹಾರೈಸ್ತೇನೆ. ಕಲೆ, ಸಾಹಿತ್ಯ, ಸಂಗೀತ, ರಂಗಭೂಮಿ, ಸಿನಿಮಾ ಇಂಥ ಎಲ್ಲ ಕ್ಷೇತ್ರಗಳ ಬಗ್ಗೂ ಅವರ ಮನಸ್ಸಲ್ಲಿ ಹೊಸ ಹೊಸ ಬಾಗಿಲುಗಳು ತೆರೀಲಿ. ಆ ಮೂಲಕ ಅವರು ಇಲ್ಲಿ ಪಡೆದಿರುವಂಥ ಆರೋಗ್ಯಕ್ಕೆ ಹೊಸ ಕಾಯಕಲ್ಪ ಸಿಗಲಿ ಅಂತ ಹಾರೈಸ್ತೇನೆ. ಇವತ್ತು ಪ್ರವೀಣ್ ಕುಮಾರ್ ಅವರಾಗಲಿ, ಇಲ್ಲಿಯ ಸೀತಾರಾಮ್ ತೋಳ್ಪಾಡಿಯವರು, ಪ್ರವೀಣ್ ಕುಮಾರ್ ಅವರು ಮತ್ತು ಗೋಪಾಲ್ ಪೂಜಾರಿಯವರು ಮತ್ತು ಜೊತೆಗೆ ದೊಡ್ಡ ತಂಡವೇ ಇದೆ. ಈ ತಂಡಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ. ಇದು ಹೊಸತನದ ಸಂಕಲನ.